सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ತ್ರಿನಾಚಿಕೇತಃ ತ್ರಿವಿರೇತ್ಯ ಸಂಧಿಂ ತ್ರಿಕರ್ಮಕೃತ್ ತರತಿ ಜನ್ಮ ಮೃತ್ಯು. ತ್ರಿಕರ್ಮಕೃತ್, ಮೂರು ರೀತಿಯ ಕರ್ಮಗಳನ್ನು ಸಾಧಕ ಮಾಡಬೇಕಾಗುತ್ತೆ. ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ಯಾವ ಸಾಧಕ 3 ಬಾರಿ ಇಂತಹ ಒಂದು ಅಗ್ನಿವಿದ್ಯೆಯ ಆಚರಣೆಯನ್ನು ಮಾಡಿ 3 ರೀತಿಯ ಅನುಭವಗಳನ್ನು, ಜ್ಞಾನವನ್ನು ಅಥವಾ ಸಂಸ್ಕಾರಗಳನ್ನು ಬೆಳೆಸ್ಕೊತಾನೆ, ಹಾಗೂ ಅದರ ನಂತರದಲ್ಲಿ 3 ರೀತಿಯ ಕರ್ಮಗಳನ್ನು ಮಾಡಬೇಕಾಗತ್ತೆ. ಅಂತಹ ಕರ್ಮಗಳನ್ನು ಮಾಡಿದವನು ಅಥವಾ ಮಾಡುವವನು ಅವನು ಈ ಒಂದು ಮೃತ್ಯು ಮತ್ತು ಜನ್ಮ ಮತ್ತು ಮೃತ್ಯು ಅಂತ ಏನು ಆ ಒಂದು ಸೈಕಲ್ ಇದೆ, ಅದನ್ನು ತರತಿ, ಅದನ್ನು ದಾಟ್ತಾನೆ. ಸೊ ಆಚಾರ್ಯರು ಹೇಳ್ತಾ ಇದ್ದಾರೆ, ಯಾವುದು ಅದು ಆ 3 ಕರ್ಮಗಳು ಅಂತಂದರೆ ಆಚಾರ್ಯರು ಹೇಳ್ತಾರೆ, ಇಜ್ಯ ಅಧ್ಯಯನ ದಾನಾನಾಂ ಅಂತ ಹೇಳ್ತಾರೆ. ಇಜ್ಯ ಅಂತಂದರೆ ಅದರ ಅರ್ಥ ಟು ವರ್ಷಿಪ್ ಅಂತ. ನಾವು ದಿನನಿತ್ಯದಲ್ಲಿ ಎಸ್ಪೆಷಲಿ ಬೆಳಗಿನ ಸಮಯ ಹಾಗೂ ಸಂಜೆಯ ಸಮಯದಲ್ಲಿ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಅದನ್ನು ಇಜ್ಯ ಅಂತ ಹೇಳ್ತಾರೆ. ಈ ಪೂಜೆ ಅನ್ನುವಂತಹದ್ದು ಒಂದು ಕರ್ಮದ ಆಚರಣೆನೇ ಆಗಿದ್ರೂ ಕೂಡ ನಾವು ಯಾಕೆ ಅಲ್ಲಿ ಒಂದು ಭಗವಂತನನ್ನು, ನಮ್ಮ ಇಷ್ಟ ದೇವನನ್ನು, ಅವನ ಒಂದು ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಿ ಆ ಮೂರ್ತಿಯ ಎದುರುಗಡೆ ಕೂತ್ಕೊಂಡು ನಾವು ಅವನಿಗೆ ಅಲಂಕಾರವನ್ನು ಮಾಡ್ತೀವಿ, ಅವನ ಸ್ತುತಿಯನ್ನು ಹಾಡಿ ಹೊಗಳ್ತೀವಿ, ಅವನೊಂದಿಗೆ ಮಾತನಾಡ್ತೀವಿ, ಮನಸ್ಸಿನಲ್ಲಿ ದುಃಖಗಳಿದ್ದ ಪಕ್ಷದಲ್ಲಿ ಅವನ ಹತ್ರ ಹೇಳಿಕೊಂಡು ಅಳುತ್ತೀವಿ, ನಮಗೇನಾದರೂ ಬೇಕು ಅಂತಂದರೆ ಅದನ್ನು ಕೊಡು ಅಂತ ಮತ್ತೆ ಅವನನ್ನೇ ಕೇಳ್ತೀವಿ. It's all possible only when we sit in front of the altar. That altar must be our Ishtadaiva. ನಾವು ಅನೇಕಗಳನ್ನು ನಮ್ಮ ತಂದೆ ತಾಯಿಯನ್ನು ಕೇಳೋದಿಲ್ಲ, ಸ್ನೇಹಿತರನ್ನು ಕೇಳೋದಿಲ್ಲ, ಒಡ ಹುಟ್ಟಿದವ್ರನ್ನ ಕೇಳೋದಿಲ್ಲ. ಎಷ್ಟೋ ನಮ್ಮ ಸ್ವಂತ ವಿಚಾರವನ್ನು ನಾವು ಯಾರಿಗೂ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ಅಂತಹದ್ದೆಲ್ಲವನ್ನ ನಂಬಿ ಒಬ್ಬ ದೈವನೊಂದಿಗೆ ನಾನು ಇದನ್ನೆಲ್ಲ ಹಂಚ್ಕೋತಾ ಇದ್ದೀನಿ ಅಂತಂದರೆ ಅವನನ್ನು ನಾನು ಪರಿಪೂರ್ಣವಾಗಿ ನಂಬಿರೋದ್ರಿಂದ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಡೂ ದಟ್ ಈಸ್ ಪೂಜಾ. ಸೊ ಅವನು ನನ್ನ ಇಷ್ಟ ದೈವ ಅಂತ ಹೇಳಿರೋದ್ರಿಂದ ಅವನನ್ನು ನೋಡಿದ ತಕ್ಷಣ ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ಒಂದು ರೀತಿಯ ಭಾವನೆ ಉಂಟಾಗುತ್ತೆ. ಇವನು ನನ್ನವನು, ಇವನು ನನಗೆ ತುಂಬ ಇಷ್ಟ, ಇವನು ಹೀಗಿದ್ರೆ ಚೆನ್ನಾಗಿ ಕಾಣುತ್ತೆ, ಇವನಿಗೆ ಮಲ್ಲಿಗೆ ಹಾರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಗುಲಾಬಿ ಹೂ ಬಿಟ್ಟರೆ ಚೆನ್ನಾಗಿರುತ್ತೆ, ರೇಷ್ಮೆ ವಸ್ತ್ರವನ್ನು ಹೊತ್ತಿಸಿದ್ರೆ ಹಿಂಗಿರುತ್ತೆ, ಇವನು ಸುತ್ತಲೂ ಇಂತಹ ಒಂದು ರಂಗೋಲಿಯನ್ನು ಹಾಕೋಣ, ಇಂತಹ ದೀಪವನ್ನು ಇಡೋಣ,
ಹೀಗೆ ಪೂಜೆ ಅಂತ ಹೇಳಿ ಆ ಕರ್ಮದ ಆಚರಣೆಯನ್ನು ಮಾಡುವ ಮೂಲಕ ಅಲ್ಲಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ತೆರೆದಿಟ್ಟು ಅವನ ಬಳಿ ಸಾಗುವಂತಹ ಪ್ರಯತ್ನವನ್ನು ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಪೂಜೆ. ಸೊ ವೈ ವಿ ಹ್ಯಾವ್ ಟು ಡೂ ಇಟ್? ಏನೋ ಒಂದು ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಮಾತ್ರನಾ? ಫಸ್ಟ್ ಆಫ್ ಆಲ್ ಅವನನ್ನು ನೋಡಿರ್ತೀವೋ ಇಲ್ವೋ, ಅವನು ಹೀಗೆ ಇದ್ದಾನೆ ಅಂತಲೂ ಕೂಡ ಗೊತ್ತಿಲ್ಲ. ಆದರೂ ಕೂಡ ವೈ ವಿ ಡೂ ಪೂಜೆ ಅಂತಂದರೆ ಅವನೊಂದಿಗೆ ನಾವು ಒಂದು ಸಂಬಂಧವನ್ನು, ರಿಲೇಷನ್ಶಿಪ್ ಅನ್ನುವಂತಹದ್ದನ್ನು ಬೆಳೆಸಿಕೊಳ್ಳುವ ಸಲುವಾಗಿ ದಿನನಿತ್ಯದಲ್ಲಿ ನಮ್ಮ ಸ್ವಲ್ಪ ಸಮಯವನ್ನು ಅವನಿಗಾಗಿ ನಾವು ಮೀಸಲಿಡ್ತೀವಿ. ಸೊ ಇಂತಹ ಒಂದು ಅವಕಾಶವನ್ನು ನಾವು ಎಂದೂ ಕಳ್ಕೋಬಾರ್ದು. ಎಂತಹದ್ದೇ ನಮ್ಮ ಸ್ವಂತ ಕೆಲಸ ಇರಲಿ, ಎಷ್ಟೇ ಎಮರ್ಜೆನ್ಸಿ ಇರಲಿ, ಆದರೆ ಭಗವಂತನಿಗಾಗಿ ಅಂತ ಹೇಳಿ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಅವನ ಜೊತೆಯಲ್ಲಿ ಏಕಾಂತವಾಗಿ ಕಳೆಯುವಂತಹ, ಪೂಜೆ ಮಾಡುವಂತಹ ಅವಕಾಶವನ್ನು ಎಂದೂ ಕೂಡ ನಾವು ಕಳ್ಕೋಬಾರ್ದು. ಒಂದು ದಿನ ಅದು ಮಿಸ್ ಆಯಿತು ಅಂತಂದರೆ ಆ ಕ್ಷಣದಲ್ಲಿ ಆ ಒಂದು ರಿಲೇಷನ್ಶಿಪ್ ಅನ್ನೋದು ಇನ್ನು ಮತ್ತೆಷ್ಟು ಗಟ್ಟಿಯಾಗ್ತಾ ಇತ್ತೋ ಅದು ಮಿಸ್ ಆದಂಗೆ ಆಗುತ್ತೆ. ಸೊ ವಿ ಶುಡ್ ನಾಟ್ ಮಿಸ್ ದಟ್ ಆಪರ್ಚುನಿಟಿ. ಸೊ ಆಚಾರ್ಯ ಶಂಕರರು ಹೇಳ್ತಾರೆ, ದಿಸ್ ಇಸ್ ಕಾಲ್ಡ್ ಈಜ್ಯ. ಯು ಹ್ಯಾವ್ ಟು ವರ್ಷಿಪ್ ದಟ್ ಗಾಡ್ ಬಿಕಾಸ್ ಹೂ ಈಸ್ ಹಿ ಈಸ್ ಯುವರ್ ಓನ್ ಇಷ್ಟದೈವ. ನಿನ್ನ ಇಷ್ಟದೈವನನ್ನು ನೀನೇ ಪೂಜೆ ಮಾಡಲಿಲ್ಲ ಅಂತಂದರೆ ಇನ್ಯಾರ ಯಾವನನ್ನು ಪೂಜೆ ಮಾಡ್ತಾರೆ? ಸೊ ಡೂ ಇಟ್ ಅಂತ ಹೇಳ್ತಾರೆ. ಸೊ ಇಂತಹ ಒಂದು ಪೂಜಾ ಕರ್ಮವನ್ನು ಮಾಡುವಂತಹದ್ದು ಈಸ್ ಕಾಲ್ಡ್ ದಿ ಈಜ್ಯ. ಆ ನಂತರದಲ್ಲಿ ಅಧ್ಯಯನ. ಅಧ್ಯಯನ ಅನ್ನುವಂತಹದ್ದು ಕರ್ಮ ಅಂಡ್ ಜ್ಞಾನ ಎರಡೂ ಕೂಡ ಅಲ್ಲಿ ಸೇರಿಕೊಳ್ಳುತ್ತೆ. ಅಧ್ಯಯನ ಅಂತ ಹೇಳಿ ನಾವು ನಮ್ಮ ಶಾಸ್ತ್ರ ಗ್ರಂಥಗಳನ್ನು, ವೇದ ಮಂತ್ರಗಳನ್ನು, ವೇದಾಂತವನ್ನು, ಉಪನಿಷತ್ನ ಇವನ್ನೆಲ್ಲ ಓದುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಯಾಕೆ ಅಂತಂದರೆ ಒಂದು ಶಾಸ್ತ್ರ ಗ್ರಂಥ ಇರಬಹುದು ಅಥವಾ ವೇದಾಂತ ಉಪನಿಷತ್ಗಳಿರಬಹುದು, ಅವುಗಳೆಲ್ಲ ನಮಗೆ ಎಂತಹ ಮಾರ್ಗದರ್ಶನವನ್ನು ಕೊಡುತ್ತೆ, ಯಾವ ರೀತಿಯ ಉಪದೇಶವನ್ನು ಕೊಡುತ್ತೆ ಅಂತಂದರೆ, ನೀನು ಈ ಭೂಮಿಗೆ ಬಂದಿದೆಯಾ, ಗೊತ್ತಿಲ್ಲದೆ ಇರುವಂತಹ ಈ ಲೋಕಕ್ಕೆ ನೀನು ಬಂದಿದೆಯಲ್ಲ, ಇಷ್ಟು ದೊಡ್ಡ ಲೋಕದಲ್ಲಿ ನೀನು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸಿರುವಂತಹ ಮ್ಯಾನ್ಯುಯಲ್ ಇದು. ಯಾವುದೋ ಒಂದು ಮನೆಗೆ ಬೇಕಾಗುವಂತಹ ಒಂದು ವಸ್ತುವನ್ನು ಕೊಂಡ್ಕೊಂಡಾಗ ಅಲ್ಲಿ ಒಂದು ಬುಕ್ಲೆಟ್ ಕೊಡ್ತಾರೆ, ಹೌ ಟು ಯೂಸ್ ದಿಸ್ ಅಂತ. ಇಟ್ ಈಸ್ ಕಾಲ್ಡ್ ಮ್ಯಾನ್ಯುಯಲ್ ಅಂತ. ಸೊ ಒಂದು ಸಣ್ಣ ಒಂದು ಮಿಕ್ಸಿ ಇರ್ಬೋದು, ಗ್ರೈಂಡರ್ ಇರಬಹುದು, ಅದಕ್ಕೆ ಒಂದು ಬುಕ್ಕು ಹೇಗೆ ಉಪಯೋಗಿಸ್ಬೇಕು ಅಂತ. ಎಂಥ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇರುವಂತಹ ಈ ದೇಹ ಈ ಭೂಮಿಗೆ ಬಂದಿದೆ ಅಂದಮೇಲೆ ಆ ದೇಹನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಹೋದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಸೊ ಹೌ ಟು ಬಿಹೇವ್, ಹೌ ಟು ಇಂಟರ್ಯಾಕ್ಟ್ ಇನ್ ದಿಸ್ ವರ್ಲ್ಡ್, ಫಾರ್ ದಟ್ ಓನ್ಲಿ ದಿಸ್ ಶಾಸ್ತ್ರ ಗ್ರಂಥ, ವೇದಾಂತ, ಒಬ್ಬ ಗುರುವಿನ ಮಾರ್ಗದರ್ಶನ, ಉಪದೇಶ ಅದೆಲ್ಲ ಇಲ್ಲಿದೆ, ಶಾಸ್ತ್ರ ಗ್ರಂಥದಲ್ಲಿದೆ. ನೀ ಹೇಗೆ ಬದುಕಬೇಕು, ಹೇಗೆ ವ್ಯವಹರಿಸಬೇಕು ಲೋಕದಲ್ಲಿ, ಯಾರ ಜೊತೆ ಹೇಗಿರಬೇಕು, ಈ ಎಲ್ಲ ಸನ್ನಡತೆಗಳನ್ನು ತಿಳಿಸ್ಕೊಡುವಂತಹದ್ದೇ ನಮ್ಮ ಶಾಸ್ತ್ರ ಗ್ರಂಥಗಳು, ವೇದ ಮಂತ್ರಗಳು, ವೇದಾಂತ, ಉಪನಿಷತ್. ಇವೆಲ್ಲ ಇಂತಹ ಅನೇಕ ರಹಸ್ಯಗಳನ್ನು ತುಂಬಿಕೊಂಡಿರುವಂತಹ ಆ ಗ್ರಂಥಗಳನ್ನು ದಿನನಿತ್ಯದಲ್ಲಿ ನೀನು ಅಧ್ಯಯನ ಮಾಡೋದ್ರಿಂದ ಯು ಬಿಕಮ್ ವೆರಿ ಸ್ಟ್ರಾಂಗ್. ಸೊ ದಿನನಿತ್ಯ ಒಂದು ಪೇಜ್ ಭಗವದ್ಗೀತೆಯ 1ನೇ ಅಧ್ಯಾಯದ 5 ಶ್ಲೋಕಗಳು ಇವತ್ತು, ರಾಮಾಯಣದ 5 ಶ್ಲೋಕಗಳು ಇವತ್ತು. ಹೀಗೆ ಪ್ರತಿನಿತ್ಯ ಒಂದು ಶಾಸ್ತ್ರ ಗ್ರಂಥವನ್ನು ತೆಗೆಯೋದು, ಓದೋದು, ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಮತ್ತೆ ಮನನ ಮಾಡುವಂತಹದ್ದು, ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂತಹದ್ದು. ಸೊ ವಿ ಹ್ಯಾವ್ ಟು ಸಿಟ್ ಬಿಫೋರ್ ದೀಸ್ ಶಾಸ್ತ್ರ ಗ್ರಂಥಾಸ್. ಸೊ ಇವನ್ನೆಲ್ಲ ಓದಬೇಕು. ದಿಸ್ ಇಸ್ ಕಾಲ್ಡ್ ಅಧ್ಯಯನ. ಸೊ ಇವೆಲ್ಲ ಮಾಡೋದ್ರಿಂದ ನಮ್ಮ ಬದುಕು ಸಾರ್ಥಕತೆಯನ್ನು ಕಾಣುತ್ತೆ. ಯಾವತ್ತೋ ಒಂದು ದಿವಸ ನನ್ನ ಲೈಫು ಇಲ್ಲಿವರೆಗೆ ಹೇಗಾಗಿದೆ ಅಂತ ಹಿಂತಿರುಗಿ ನೋಡಿದಾಗ ನನಗೆ ಫಸ್ಟ್ ಕಾಣಿಸ್ಬೇಕು, ಸಾರ್ಥಕತೆಯ ಹಾದಿನಲ್ಲಿ ನಾನಿದ್ದೀನಿ ಅಂತ ನನಗೆ ಗೊತ್ತಾಗಬೇಕು. ಬೇರೆ ಯಾರು ನೋಡಬೇಕಾಗಿಲ್ಲ, ಬೇರೆ ಯಾರು ನಮ್ಮನ್ನು ಹೊಗಳ್ಬೇಕಾಗಿಲ್ಲ. ನನಗೆ ಅನ್ನಿಸ್ಬೇಕು ನಾನು ಏನು ಬದುಕ್ತಾ ಇದ್ದೀನಿ, ಇಟ್ ಈಸ್ ಫೈನ್.
ಸಂತೋಷವಾಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು. ಸೊ ಸಾರ್ಥಕತೆಯ ಬದುಕಿನ ಅನುಭವ ನನಗೆ ಆಗಬೇಕು ಅಂತಂದರೆ ನಾನು ಏನು ಓದಿರ್ತೀನಿ, ನನ್ನ ದಿನನಿತ್ಯದ ಪ್ರಾಕ್ಟೀಸಲ್ಲಿ ನಾನು ಅದನ್ನು ಹೋಲಿಕೆ ಮಾಡ್ಕೋತೀನಿ, ಕಂಪೇರ್ ಮಾಡ್ತೀನಿ. ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕೋ ಕರೆಕ್ಷನ್ಸ್ ಮಾಡ್ಕೋತೀನಿ. ಎಲ್ಲೂ ಇಂಪ್ರೂವ್ ಆಗಿದೆ ಆ ಇಂಪ್ರೂವ್ನ ನಾನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡು ಮತ್ತೆ ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಅಧ್ಯಯನ ಆಫ್ ದಿ ಶಾಸ್ತ್ರ ಗ್ರಂಥಾಸ್. ಸೊ ದಿಸ್ ಈಸ್ ವಿ ಹ್ಯಾವ್ ಟು ಡಿಡ್. ಆಚಾರ್ಯ ಶಂಕರರು 3 ರೀತಿಯ ಕರ್ಮಗಳನ್ನು ಒಬ್ಬ ಸಾಧಕ ಮಾಡೋದ್ರಿಂದ ಅವನು ಜನ್ಮ ಮೃತ್ಯುವನ್ನು ದಾಟ್ತಾನೆ ಅಂತಂದರೆ ಕೇಳಿಸ್ಕೊತಾ ಇದ್ರೇ ಹೌದಲ್ವಾ ಅಂತ ಅನಿಸ್ಬಿಡುತ್ತೆ. ಅಷ್ಟು ಸರಳವಾಗಿ ನಮಗೆ ಆಚಾರ್ಯ ಶಂಕರರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಧ್ಯಯನ. ನಂತರದಲ್ಲಿ ದಾನ ಅಂತ ಹೇಳ್ತಾರೆ. ದಾನ ಅಂತಂದರೆ ಚಾರಿಟಿ. ಚಾರಿಟಿ ಅಂತಂದಾಗ ನಾವೇನು ನಮ್ಮಲ್ಲಿ ಒಂದು ಸ್ವಲ್ಪ ಹಣ ಇರುತ್ತೆ ಅದನ್ನು ಯಾರಿಗೋ ಒಬ್ಬರಿಗೆ ಕೊಟ್ಬಿಟ್ರೆ ಅದನ್ನು ದಾನ, ಅಷ್ಟು ಮಾತ್ರ ಅಲ್ಲ. ಫಸ್ಟ್ ಥಿಂಗ್ ಈಸ್ ನನ್ನ ಹತ್ರ ಇರೋ ಅಂತಹದ್ರಲ್ಲಿ ಒಂದು ಅಂಶವನ್ನು ಮತ್ತೊಬ್ಬರಿಗೆ ಕೊಡಬೇಕು ಅನ್ನುವಂತಹ ಗುಣವನ್ನು ಬೆಳೆಸ್ಕೊಳ್ಳೋದು, ಜೊತೆಗೆ ದಾನದ ಪ್ರಕ್ರಿಯೆ ಎನ್ನುವಂತಹದ್ದು ನಮ್ಮಿಂದ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ನಾನು ಯಾರಿಗೋ ಒಬ್ಬನಿಗೆ ಅವನಿಗೆ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಕೊಡ್ತಾ ಇದ್ದೀನಿ ಅಂದ್ಕೊಳ್ಳೋದಕ್ಕಿಂತ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಅವನಿಗೆ ಸಿಗೋ ಹಾಗೆ ಮಾಡೋದ್ರಿಂದ ಅದು ಭಗವಂತನ ಸೇವೆ ಆಗುತ್ತೆ. ಸೊ ಒಂದು ಸೊಸೈಟಿಗೆ ನಾನು ಸೊಸೈಟಿಯ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಸೊಸೈಟಿ, ಒಂದು ಸಮಾಜದ ಏಳಿಗೆಗಾಗಿ ನನ್ನಲ್ಲಿರುವಂತಹ ಹಣದಲ್ಲಿ ಸ್ವಲ್ಪ ಭಾಗವನ್ನು ಮತ್ತೊಬ್ಬರಿಗೆ ಕೊಡುವಂತಹದ್ದು. ಯಾಕೆಂತಂದರೆ ನಾವೇನು ಸಂಪಾದನೆ ಅಂತ ಹೇಳ್ತೀವಿ, ನಾವು ನಮ್ಮ ಸಂಪಾದನೆ ಬಗ್ಗೆ ಹೆಚ್ಚು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಮಾತ್ರ ಹೇಳ್ಕೊತೀವಿ. ಇನ್ಫ್ಯಾಕ್ಟ್ ನಾವು ಎಷ್ಟೇ ಸಂಪಾದನೆ ಮಾಡಿರಲಿ, ಉದಾಹರಣೆಗೆ ನಾನು 100 ರೂಪಾಯಿ ಇವತ್ತು ಸಂಪಾದನೆ ಮಾಡಿದ್ದೀನಿ ಅಂತಂದರೆ ಅದರಲ್ಲಿ ಆ 100 ರೂಪಾಯಿಯಲ್ಲಿ 10 ರೂಪಾಯಿ ಆದರೂ ಕೂಡ ಮತ್ತೊಬ್ಬನ ಪಾಲಿದೆ. ಅದು ದಟ್ ಎಂಟೈರ್ 100 rupees ಈಸ್ ನಾಟ್ ಫಾರ್ ಮೀ. ಸೊ ನಾನು ಸಂಪಾದನೆ ಮಾಡಿದ್ರಲ್ಲಿ ಒಂದು ಅಂಶವನ್ನು ನಾನು ಸಮಾಜದ ಏಳಿಗೆಗಾಗಿ, ಒಬ್ಬ ದುರ್ಬಲ ವ್ಯಕ್ತಿಗಾಗಿ, ಒಬ್ಬ ನೀಡಿ ಪರ್ಸನ್ಗೆ ನಾನು ಕೊಡುವಂತಹದ್ದನ್ನು ಬೆಳೆಸ್ಕೋಬೇಕು. ಸೊ ದಟ್ ಈಸ್ ಕಾಲ್ಡ್ ದಾನ. ಅದು ಮತ್ತೆ ಯಾಕೆಂದರೆ ಸಮಾಜದಿಂದ ನಾನು ಗಳಿಸ್ಕೊಂಡಿರುವಂತಹದ್ದು. ಅನೇಕರ ಶ್ರಮ ಇದೆ ನನ್ನ ಸಂಪಾದನೆಯಲ್ಲಿ. ಅವರೆಲ್ಲರ ಶ್ರಮದಿಂದ ಸಂಪಾದನೆ ಒಂದು ಮೊತ್ತವಾಗಿ ನನಗೆ ಸಿಕ್ಕಿದೆ. ಪುನಃ ಅದರಲ್ಲಿ ಒಂದು ಭಾಗವನ್ನು ಮತ್ತೆ ಅದೇ ಸಮಾಜಕ್ಕೆ ಹಿಂದಿರುಗಿಸುವಂತಹದ್ದು ಈಸ್ ಕಾಲ್ಡ್ ದಿ ದಾನ. ಸೊ ದಾನ ಅಂತಂದರೆ ಒನ್ ಮೋರ್ ಮೀನಿಂಗ್ ಈಸ್ ಹಂಚಿ ತಿನ್ನುವಂತಹದ್ದು. ನನ್ನ ಹತ್ರ ಏನಿದೆ ಅದು ಪೂರ್ತಿ ನನಗೊಬ್ಬನಿಗೆ ಅಲ್ಲ, 4 ಜನರ ಪಾಲಿದೆ, ಎಲ್ಲರೂ ಒಟ್ಟಾಗಿ ಕುಳಿತು ಹಂಚಿ ತಿನ್ನೋಣ ಅಂತ ಆ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಳುವಂಥದ್ದು. ಇವೆಲ್ಲ ನಾವು ಎಲ್ಲೋ ಒಂದು ಕಡೆ ಇಡೀ ವಿಶ್ವದೊಂದಿಗೆ ನಾವು ನಮ್ಮನ್ನು ಗುರುತಿಸ್ಕೋಬೇಕು ಅನ್ನುವಂತಹ ದೊಡ್ಡ ಮಾತುಗಳನ್ನು ಕೇಳಿದಾಗ ಯಾವುದೂ ಅರ್ಥ ಆಗೋದಿಲ್ಲ. ಆದರೆ ನನ್ನ ಹತ್ರ ಏನು ಒಂದು ಸ್ವಲ್ಪ ಇದೆ ಅದನ್ನು ಮತ್ತೆ ಸಮಾಜಕ್ಕೆ ಕೊಟ್ಟು ಎಲ್ಲರೊಂದಿಗೆ ಕುಳಿತು ನಾನು ಒಟ್ಟಿಗೆ ಊಟ ಮಾಡ್ತೀನಿ, ಹಂಚ್ಕೊಂಡು ತಿಂತೀನಿ ಅನ್ನುವಂತಹದ್ದು ಆ ಒಂದು ಮುಂದೆ ನಾನು ಏನು ಒಂದು ಇಡೀ ಸಮಾಜದೊಂದಿಗೆ ನನ್ನನ್ನು ನಾನು ಗುರುತಿಸ್ಕೋಬೇಕು, ಇಡೀ ವಿಶ್ವದೊಂದಿಗೆ ನಾನು ಗುರುತಿಸ್ಕೊಂಡು ವಿಶ್ವಮಾನವನಾಗಬೇಕು ಅಂತ ಅನ್ಕೋತೀನಿ. ಅದಕ್ಕೆ ಇದು ಮುನ್ನುಡಿಯಾಗುತ್ತೆ. ಸೊ ದಿಸ್ ದಾನ ಈಸ್ ಸಚ್ ಎ ಗ್ರೇಟ್ ಚಾರಿಟಿ. ಸೊ ನಮ್ಮ ಬಳಿ ಇರುವಂತಹ ಕೆಲವುಗಳನ್ನು ಇಲ್ಲದವರಿಗೆ ಕೊಟ್ಟು ಅವರಿಗೂ ಕೂಡ ಅದರ ಉಪಯೋಗ ಆಗೋ ಹಾಗೆ ಮಾಡುವಂತಹದ್ದು. ಸೊ ಇಲ್ಲಿ ಕರ್ಮಕೃತ್ ಅಂತ ಹೇಳಿರುವಂತಹದ್ದು, ತ್ರಿಕರ್ಮಕೃತ್ ಅಂತ ಹೇಳಿರುವಂತಹ ಕ್ರಮ ಏನು ಅಂತಂದರೆ, ಮೊದಲನೇದಾಗಿ ಯು ಹ್ಯಾವ್ ಟು ಡೆವಲಪ್ ಲವ್ ಟುವರ್ಡ್ಸ್ ಗಾಡ್. ದೇವರೊಂದಿಗೆ ಒಂದು ಪ್ರೀತಿ ಮತ್ತು ಒಲವನ್ನು ಗಳಿಸಿಕೊಳ್ಳುವಂತಹದ್ದು. ಆಮೇಲೆ ಗೈನ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್ ಥ್ರೂ ಸ್ಟಡಿ ಆಫ್ ದಿ ಸ್ಕ್ರಿಪ್ಚರ್ಸ್. ಶಾಸ್ತ್ರ ಗ್ರಂಥಗಳನ್ನು ಓದುವ ಮೂಲಕ ನನ್ನ ಬದುಕಿನ ಸಾರ್ಥಕತೆ ಹೇಗೆ ಆಗಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ತಗೊಳ್ಳೋದಕ್ಕೆ,
ನನ್ನ ಬದುಕು ಹೇಗಿರಬೇಕು ಅನ್ನುವಂತಹದ್ದು ಗೊತ್ತಾಗೋದಕ್ಕೆ ಇವೆಲ್ಲ ಈ ಒಂದು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಅನ್ನುವಂತಹದ್ದು ಹೆಲ್ಪ್ ಮಾಡುತ್ತೆ. ಮತ್ತು ಟು ಸರ್ವ್ ಎವ್ರಿ ಒನ್ ಇನ್ ದ ಸೊಸೈಟಿ, ನನ್ನ ಕೈಲಾದಷ್ಟು ಅನೇಕರಿಗೆ ನಾನು ಸಹಾಯವನ್ನು ಮಾಡೋದರಿಂದ ನನ್ನಂತೆಯೇ ಅವರು ಕೂಡ ನನಗೆ ಕಾಣಿಸ್ತಾರೆ. ಅಲ್ಲಿ ಮೇಲು ಕೀಳು ಅನ್ನುವಂತಹದ್ದೇ ಬರೋದಿಲ್ಲ. ಯಾಕೆಂದರೆ 10 ಜನ ಒಟ್ಟಿಗೆ ಊಟ ಮಾಡ್ತಾ ಇದ್ದಾಗ 10 ಜನ ಊಟ ಮಾಡ್ತಾ ಇರೋದು ಮಾತ್ರ ಕಾಣುತ್ತೆ. 5 ಜನನ ಪಕ್ಕಕ್ಕೆ ಇಟ್ಬಿಟ್ಟು 5 ಜನ ಮಾತ್ರ ಊಟ ಮಾಡಿದ್ರೆ ಅಲ್ಲಿ ಸಮಾನತೆ ಎನ್ನುವಂತಹದ್ದು ಕಾಣೋದಿಲ್ಲ. ಆದ್ದರಿಂದ ಸರ್ವ್ ಎವ್ರಿ ಒನ್ ಇನ್ ದಿ ಸೊಸೈಟಿ ಈಸ್ ಕಾಲ್ಡ್ ದಾನ. ಈ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಇಂತಹ ಒಂದು 3 ಕರ್ಮಗಳನ್ನು ಮಾಡಬೇಕು. ಸೊ ಹೀಗೆ ಆಚಾರ್ಯ ಶಂಕರರು ಈ ರೀತಿ ಅದಕ್ಕೆ ಭಾಷ್ಯವನ್ನು ಬರೆದು ಹೇಳ್ತಾರೆ. ತ್ರಿನಾಚಿಕೇತಃ ತ್ರಿಭಿರೇತ್ಯ ಸಂಧಿಂ ಅಂಡ್ ತ್ರಿಕರ್ಮಕೃತ್. ಇಂತಹದನ್ನು ಯಾರು ಆಚರಣೆಗೆ ತಂದ್ಕೋತಾನೋ ಅಂತಹವನು ಜನ್ಮ ಮೃತ್ಯು ತರತಿ, ಹಿ ಕ್ರಾಸಸ್ ಓವರ್ ದಿ ಬರ್ತ್ ಅಂಡ್ ಡೆತ್ ಸೈಕಲ್. ಅವನು ಇವೆಲ್ಲವನ್ನು ಬಹಳ ಸುಲಭವಾಗಿ ದಾಟ್ತಾನೆ. ಸಂಸಾರ ಸಾಗರ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಭವಸಾಗರ. ಎಷ್ಟು ದೊಡ್ಡ ಅಟ್ಯಾಚ್ಮೆಂಟ್ಸ್ ಅಂತಂದರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಬಹಳ ನೋವಾಗುತ್ತೆ. ಇಂತಹ ಒಂದು ಲೈಫ್ ಬೇಕಿತ್ತಾ, ಇದರಿಂದ ನನಗೆ ಮುಕ್ತಿ ಇಲ್ವಾ ಅನ್ನುವಂತಹದ್ದೆಲ್ಲ ಅನೇಕ ಬಾರಿ ಅಂತಹ ಒಂದು ಸನ್ನಿವೇಶಗಳನ್ನು ನಾವೆಲ್ಲ ಎದುರಿಸಿರ್ತೀವಿ. ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಧೃತಿಗೆಡದೆ, ಧೈರ್ಯವನ್ನು ಕಳೆದುಕೊಳ್ಳದೆ, ಸಹನೆಯಿಂದ ಜೀವನವನ್ನು ಮುಂದುವರಿಸ್ಕೊಂಡು ಹೋಗುವಂತಹದ್ದು. ಇಟ್ ಈಸ್ ಪಾಸಿಬಲ್ ಬೈ ಡೂಯಿಂಗ್ ಆಲ್ ದಿಸ್. ಆದ್ದರಿಂದ ಅಂತಹವನು ಸುಲಭವಾಗಿ ಈ ಒಂದು ಭವಸಾಗರವನ್ನು ದಾಟ್ತಾನೆ, ಜನ್ಮ ಮೃತ್ಯುವನ್ನು ದಾಟ್ತಾನೆ. ಮತ್ತು ಇದೇ ಶ್ಲೋಕದ ಮುಂದಿನ ಭಾಗ ಯಾವ ವಿಚಾರವನ್ನು ತಿಳಿಸುತ್ತೆ ಅಂತಂದರೆ, ಅದು ಹೇಳ್ತೆ ಬ್ರಹ್ಮಜಗ್ನಂ ದೇವಮೀಡ್ಯಂ ವಿದಿತ್ವ ನಿಚಾಯ ಇಮಾಂ ಶಾಂತಿಂ ಅತ್ಯಂತಂ ಏತಿ. ಇಲ್ಲಿ ಅಗ್ನಿವಿದ್ಯೆಯನ್ನು ನೇರವಾಗಿ ವಿವರಿಸುವಂತಹ ಪ್ರಯತ್ನ ಇಲ್ಲಿ ಕಾಣಬಹುದು. ಅಗ್ನಿವಿದ್ಯೆಯನ್ನು ಹೇಗೆ ಮಾಡಬೇಕು, ಇಲ್ಲಿ ಯಾವ ಕ್ರಮವನ್ನು ಅನುಸರಿಸಬೇಕು. ಸೊ ಎವ್ರಿಥಿಂಗ್ ಈಸ್ ವೆಲ್ ಎಕ್ಸ್ಪ್ಲೈನ್ಡ್. ಸೊ ಈ ಒಂದು ಆಚರಣೆಯ ಸಮಯದಲ್ಲಿ ವಾಟ್ ಶುಡ್ ಬಿ ಅವರ್ ಆಟಿಟ್ಯೂಡ್, ನಮ್ಮ ಉದ್ದೇಶ ಹೇಗಿರುತ್ತೆ, ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ, ನಾವು ಯಾವ ರೀತಿ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಅವೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಉದ್ದೇಶ ಮತ್ತು ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳು ಇವೆಲ್ಲ ತಿಳಿತಾ ಬರುತ್ತೆ. ಸೊ ಲಾಸ್ಟ್ 2 lines ಆಫ್ ದಿಸ್ ಪರ್ಟಿಕ್ಯುಲರ್ ಶ್ಲೋಕ ಟೆಲ್ಸ್ ಅಬೌಟ್ ದಿ ಮೆಂಟಲ್ ಆಟಿಟ್ಯೂಡ್ ಆಲ್ಸೋ. ಸೊ ಸಾಮಾನ್ಯವಾಗಿ ಕರ್ಮದ ಆಚರಣೆ ಅಂತಂದಾಗ ಅಲ್ಲಿ ಒಂದು ಯಾಗ ಯಜ್ಞವನ್ನು ನೋಡಬಹುದು, ಪೂಜೆಯನ್ನು ನೋಡಬಹುದು, ಭಜನೆಯನ್ನು ನೋಡಬಹುದು. ಆದರೆ ಇಂತಹ ಕರ್ಮದ ಆಚರಣೆಯಲ್ಲಿ ದೇಹದ ಹಲವಾರು ಅಂಗಗಳು ಅಲ್ಲಿ ಭಾಗಿಯಾಗಿರುತ್ತೆ. ಪೂಜೆ ಮಾಡ್ತಾ ಇದ್ದೀವಿ ಅಂತಂದಾಗ 2 ಕೈಗಳು ಬ್ಯುಸಿಯಾಗಿರುತ್ತೆ, ಬಾಯಲ್ಲಿ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ತಾ ಇರ್ತೀವಿ, ಅದು ಬ್ಯುಸಿಯಾಗಿರುತ್ತೆ, ನಮಸ್ಕಾರಗಳನ್ನು ಮಾಡ್ತಾ ಇರ್ತೀವಿ, ಕಾಲುಗಳು ಬ್ಯುಸಿಯಾಗಿರುತ್ತೆ, ಪ್ರದಕ್ಷಿಣೆಗಳನ್ನು ಮಾಡ್ತಾ ಇರ್ತೀವಿ. ಹೀಗೆ ದೇಹದ ಅನೇಕ ಭಾಗಗಳು ಇಂತಹ ಕರ್ಮದ ಆಚರಣೆಯಲ್ಲಿ ಭಾಗಿಯಾಗಿರುತ್ತವೆ. ಬಟ್ ಮೋರ್ ದ್ಯಾನ್ ದಟ್, ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಅಂತಂದರೆ ದಿ ಮೆಂಟಲ್ ಆಟಿಟ್ಯೂಡ್, ಮನೋಸ್ಥಿತಿ. ಸೊ ರೈಟ್ ಫ್ರೇಮ್ ಆಫ್ ದಿ ಮೈಂಡ್ ಈಸ್ ಅವೈಲಬಲ್. ಇಂತಹ ಕರ್ಮದ ಆಚರಣೆಯಲ್ಲಿ ತೊಡಗಿದಾಗ ರೈಟ್ ಫ್ರೇಮ್ ಆಫ್ ದಿ ಮೆಂಟಲ್ ಆಟಿಟ್ಯೂಡ್, ನಮ್ಮ ಮನಸ್ಸು, ಯಾಕೆಂದರೆ ಮನಸ್ಸಿನ ಶುದ್ಧೀಕರಣಕ್ಕಾಗಿ ಹೆಚ್ಚು ಒತ್ತುಗಳನ್ನು ಕೊಡ್ತಾ ಇರುವಂಥದ್ದು ಆಧ್ಯಾತ್ಮ ಸಾಧನೆ ಅಂತಂದ್ರಲ್ಲಿ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್. ಭಗವಾನ್ ರಮಣ ಮಹರ್ಷಿಗಳು ಕೂಡ ಅದೇ ಹೇಳ್ತಾರೆ. ನೀ ಯಾಕೆ ಕರ್ಮವನ್ನು ಮಾಡಬೇಕು ಅಂತಂದರೆ ಬೈ ಡೂಯಿಂಗ್ ಕರ್ಮ ನಿನ್ನ ಚಿತ್ತ ಶುದ್ಧಿಯಾಗತ್ತೆ. ಶುದ್ಧವಾದ ಚಿತ್ತದಲ್ಲಿ ಯಾವ ವೃತ್ತಿಗಳು ಇಲ್ಲದೆ ಇದ್ದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕೈವಲ್ಯ.
ಸೊ ಇದೆಲ್ಲ ಕರ್ಮದ ಆಚರಣೆಗಳು ಯಾಕೆ ಬೇಕು ಅಂತ ಕೇಳಿದಾಗ, ಥ್ರೂ ಕರ್ಮದ ಆಚರಣೆಗಳು ಇಟ್ ಓಪನ್ಸ್ ದಿ ಡೋರ್, ವೈಡ್ ಓಪನ್ಸ್ ದಿ ಡೋರ್ ಫಾರ್ ದಿ ಜ್ಞಾನ ಟು ಎಂಟರ್. ಸೊ ಅಲ್ಲಿ ಮನಸ್ಸಿನ ಆಟಿಟ್ಯೂಡ್ ಹೇಗಿರುತ್ತೆ, ನಮ್ಮ ಮನಸ್ಸನ್ನು ಹೇಗೆ ಇಟ್ಕೋಬೇಕಾಗತ್ತೆ, ಮನಸ್ಸಿನ ಪ್ರಶಾಂತತೆಯನ್ನು ಹೇಗೆ ಕಾಯ್ದಿಟ್ಕೋಬೇಕಾಗತ್ತೆ, ಕಾಪಾಡ್ಕೋಬೇಕಾಗತ್ತೆ. ಇಟ್ ಈಸ್ ಕಾಲ್ಡ್ ದಿ ರೈಟ್ ಫ್ರೇಮ್ ಆಫ್ ದಿ ಮೈಂಡ್. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇದು ಕೇವಲ ಪರಮಾತ್ಮ ಗೀತೆನಲ್ಲಿ ಡೈರೆಕ್ಟಾಗಿ ಹೇಳ್ತಾನೆ, 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತ ಮಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾನೆ. ಅಂತಂದರೆ ನೀನು ಪೂಜೆ ಅಂತ ಕೂತ್ಕೊಂಡಾಗ ನನಗೆ ಒಂದು ಪತ್ರವನ್ನು ಕೊಡು ನೀನು ಸಾಕು, ಐ ವಿಲ್ ಬಿ ವೆರಿ ಹ್ಯಾಪಿ. ನಿನ್ನ ಹತ್ರ ಏನು ಇಲ್ಲದೆ ಹೋದರೆ ಒಂದು ಎಲೆ ಕಿತ್ಕೊಂಡ್ಬಂದು ಅದು ನನ್ನ ಹತ್ರ ಇಡು, ಅಥವಾ ಒಂದು ಯಾವುದೇ ಒಂದು ಹೂವು, ಪುಷ್ಪಂ, ಒಂದು ಹನಿ ನೀರು, ಅಥವಾ ಯಾವುದೇ ಒಂದು ಹಣ್ಣು, ಏನಾರ ಆಗಿರಲಿ, ಒಂದು ಫಲವನ್ನು ಯಾವುದೋ ಒಂದನ್ನು ತಂದು ನನಗೆ ನೀನು ಅರ್ಪಣೆಯನ್ನು ಮಾಡಬಹುದು. ಇಟ್ ಈಸ್ ಆಲ್ ಓಕೆ, ಯು ವಿಲ್ ಡೂ ಆಲ್ ದೀಸ್ ಥಿಂಗ್ಸ್. ಬಟ್ ನೀನು ಮಾಡುವಂತಹ ಈ ಒಂದು ಕ್ರಮದಲ್ಲಿ ಯಾಂತ್ರಿಕತೆಯನ್ನು ಬೆರೆಸಬೇಡ. ಲೆಟ್ ಇಟ್ ನಾಟ್ ಬಿ ಮೆಕ್ಯಾನಿಕಲ್ ಪ್ರೋಸೆಸ್. ನಾನು ಒಂದು ಫಲವನ್ನು, ಪುಷ್ಪವನ್ನು, ಪತ್ರವನ್ನು, ಯಾವುದೋ ಒಂದು ಹಣ್ಣು ಹಾಕುವ ತಕ್ಷಣ ನಾನೇ ಹಿಂಗೆ ಕೇಳ್ತಾ ಇದ್ದೀನಿಲ್ಲ ಅಂತ ಅಂದ್ಬಿಟ್ಟು ನೀನು ಯಾವ್ಯಾವುದೋ ತಂದು ಹಾಕ್ಕೊಡ್ಬೇಡ. ನಿನ್ನ ಮನಸ್ಸಿನಲ್ಲಿ ಅದಕ್ಕಿಂತ ಚೆನ್ನಾಗಿ ಕೊಡುವಂತಹ ಶಕ್ತಿ ಇರಬಹುದು, ಎಲ್ಲ ಇರ್ಬೋದು. ಬಟ್ ನಾನೇ ಕೇಳಿದ್ದೀನಲ್ಲ ಅಂತ ನೀ ಅದನ್ನೇ ಕೊಡಬೇಕು ಅಂತ ಏನಿಲ್ಲ. ಆದರೆ ನೀನು ಏನೇ ಕೊಡಬೇಕಾದ್ರೆ ಲೆಟ್ ಇಟ್ ನಾಟ್ ಬಿ ಎ ಮೆಕ್ಯಾನಿಕಲ್ ಪ್ರೋಸೆಸ್. ಯಾಂತ್ರಿಕವಾಗಿ ಅದು ಇರಬಾರ್ದು. ನಮ್ಮ ಅನೇಕ ಕರ್ಮದ ಆಚರಣೆಗಳು ಕೂಡ ನಾವು ಸಾಕಷ್ಟು ಯಾಂತ್ರಿಕವಾಗಿ ನಡೀತಾ ಇರುವಂತಹದ್ದನ್ನು ನೋಡಿರ್ತೀವಿ. ಯಾಕೆ ಅಂತಹ ಭಾವನೆ ಉಂಟಾಗುತ್ತೆ ಅಂತಂದ್ರೆ, ಏನೋ ಮಾಡಬೇಕು, ಮಾಡ್ತಾ ಇದ್ದೀವಿ. ಕೆಲವು ಹಬ್ಬದ ಆಚರಣೆಗಳನ್ನು ಕೂಡ ಹಾಗೆ ಹೇಳ್ತಾರೆ, ಏನೋ ಹಬ್ಬ ಬಿಡಕ್ಕೆ ಮನಸ್ಸಿಲ್ಲಪ್ಪ, ಮಾಡಬೇಕು, ಮಾಡ್ತಾ ಇದ್ದೀವಿ. ಅಷ್ಟೊಂದು ಸಹನೆಯನ್ನು, ಧೈರ್ಯವನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಇಲ್ಲ ಅಂಥದ್ದೇನಿಲ್ಲ. ನೀ ಹಬ್ಬವನ್ನು ಮಾಡಬೇಕು ಅಂತಂದರೆ ನೀನು ಹೋಗಿ ಸಾಲ ಮಾಡಿ ದುಡ್ಡು ತಂದು ಹಬ್ಬ ಮಾಡಬೇಕು ಅಂತ ಏನಿಲ್ಲ. ಒಂದು ಫಲ, ಒಂದು ಪುಷ್ಪ, ಯಾವುದೋ ಒಂದು ಪತ್ರೆ, ಒಂದು ತೊಟ್ಟು ಹನಿ, ಒಂದು ಹನಿ ನೀರು, ದಟ್ ಈಸ್ ಸಫಿಷಿಯಂಟ್. ನಾನು ತೃಪ್ತನಾಗ್ತೀನಿ. ಸೊ ಈ ರೀತಿ ಯಾಂತ್ರಿಕವಾಗಿ ನೀನು ಮಾಡಬೇಡ. ಭಕ್ತ್ಯಾ ಪ್ರಯಚ್ಛತಿ, ಅಲ್ಲಿ ಮೈ ಎಕ್ಸ್ಪೆಕ್ಟೇಷನ್ ಈಸ್ ವಿತ್ ಹೌ ಮಚ್ ಭಕ್ತಿ ಯು ಆರ್ ಡೂಯಿಂಗ್. ಅದನ್ನು ನಾನು ಗಮನಿಸ್ತಾ ಇದ್ದೀನಿಪ್ಪ. ನೀ ಏನು ಕೊಡ್ತೀಯ ಅದನ್ನು ನಾನು ನೋಡ್ತಾನೆ ಇಲ್ಲ, ಆದರೆ ನೀ ಹೇಗೆ ಕೊಡ್ತಾ ಇದೆಯಾ ಅದನ್ನು ನಾನು ಗಮನಿಸ್ತಾ ಇದ್ದೀನಿ. ನೀ ಯಾವುದನ್ನು ಕೊಡ್ತೀಯ ಅದ್ರ ಕಡೆ ನಾನು ಗಮನನೇ ಹರಿಸ್ತಾ ಇಲ್ಲ, ಆದರೆ ನೀನು ಹೇಗೆ ಕೊಡ್ತಾ ಇದೆಯಾ ಅನ್ನುವಂತಹದ್ದನ್ನು ನಾನು ಅದನ್ನು ಹೇಗೆ ಸ್ವೀಕರಿಸಲಿ ಅಂತ ಕಾಯ್ತಾ ಇರ್ತೀನಿ. ಸೊ ಅದರಿಂದ ಮೆಂಟಲ್ ಆ್ಯಟಿಟ್ಯೂಡ್ ಚೆನ್ನಾಗಿರಲಿ. ಸೊ ಮಾಡೋವಂತಹದ್ದನ್ನು ಮನಸ್ಸಿಟ್ಟು ಮಾಡಬೇಕು. ವಾಟ್ ಎವರ್ ಯು ಆಫರ್ ವಿತ್ ಪ್ಯೂರ್ ಮೈಂಡ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಇದು ಕೇವಲ ಕರ್ಮದ ಆಚರಣೆ, ಅದರಿಂದ ಏನೋ ಮಾಡಬೇಕು ಅಂತ ಅಲ್ಲ. ಮನಃಪೂರ್ವಕವಾಗಿ, ಹೃದಯದಿಂದ, ಪ್ರೀತಿಯಿಂದ, ವಿತ್ ಅ ರೈಟ್ ಮೆಂಟಲ್ ಆಟಿಟ್ಯೂಡ್ ಯು ಶುಡ್ ಆಫರ್. ಅದೇ ಥರ ಇಲ್ಲಿ ಅಗ್ನಿವಿದ್ಯೆ ಕೂಡ, ಅಗ್ನಿವಿದ್ಯೆ ಅಂತಂದಾಗ ಆ ವಿವರಣೆಗಿಂತ ಆ ಅಗ್ನಿವಿದ್ಯೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸ್ಟೇಟ್ ಆಫ್ ಮೈಂಡ್ ವಿತ್ ವಿಚ್ ಉಪಾಸನ ಈ ಒಂದು ಅಗ್ನಿವಿದ್ಯೆಯನ್ನು ಮಾಡಬೇಕು ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಸೊ ಬ್ರಹ್ಮಜಜ್ಞ ಮೀನ್ಸ್ ಬ್ರಹ್ಮನಿಂದ ಹುಟ್ಟಿದವನು ಅನ್ನುವ ಅರ್ಥವನ್ನು ಕೊಡುತ್ತೆ. ಬ್ರಹ್ಮಜಜ್ಞಂ, ಬ್ರಹ್ಮಜ, ಬ್ರಹ್ಮನಿಂದ, ಬ್ರಹ್ಮಜ, ಬ್ರಹ್ಮ ಪ್ಲಸ್ ಜ, ಬ್ರಹ್ಮಜ, ಬ್ರಹ್ಮನಿಂದ. ಬ್ರಹ್ಮನನ್ನ ಹಿರಣ್ಯ ಗರ್ಭ ಅಂತ ಕೂಡ ಕರೀತಾರೆ. ಸೊ ಹಿರಣ್ಯ ಗರ್ಭ ಜ, ಹಿರಣ್ಯ ಗರ್ಭದಿಂದ. ಸೊ ಬ್ರಹ್ಮಜ ಅಂತಂದರೆ ಒಂದು ಬ್ರಹ್ಮನಿಂದ ಹುಟ್ಟಿದವನು, ಆರ್ ಹಿರಣ್ಯ ಗರ್ಭದಿಂದ ಹುಟ್ಟಿದವನು.
ಜ ಮೀನ್ಸ್ ಜನ್ಮ. ಸೊ ಬ್ರಹ್ಮಜ. ಇಲ್ಲಿ ಪದ ಯಾವುದಿದೆ? ಬ್ರಹ್ಮಜಗ್ನಂ. ಬ್ರಹ್ಮ ಜ ಪ್ಲಸ್ ಜ್ಞ. ಜ್ಞ ಅಂತಂದರೆ ಜ್ಞಾನವನ್ನು ಕುರಿತು ಹೇಳಿರುವಂತಹದ್ದು. ಜ್ಞಾನ ಅಂತಂದರೆ ಏನು? ಜ್ಞಾನ ಅಂತಂದರೆ ಎಲ್ಲವನ್ನ ತಿಳ್ಕೊಂಡಿರುವಂತಹದ್ದು. ಸೊ ಎಲ್ಲವನ್ನ ತಿಳಿದಿರುವಂತಹವನನ್ನು ಏನಂತ ಕರೀತಾರೆ? ಸರ್ವಜ್ಞ. ಸರ್ವ ಮೀನ್ಸ್ ಆಲ್, ಎಲ್ಲ. ಸರ್ವ ಅಂತಂದರೆ ಎಲ್ಲ. ಜ್ಞ, ಆ ಎಲ್ಲವನ್ನ ತಿಳಿದಿರುವಂತಹವನು ಈಸ್ ಕಾಲ್ಡ್ ದಿ ಸರ್ವಜ್ಞ. ಸೊ ಇಲ್ಲಿ ಬ್ರಹ್ಮನಿಂದ ಹುಟ್ಟಿದ್ದು ಅಂತಂದರೆ ಅಥವಾ ಹಿರಣ್ಯ ಗರ್ಭನಿಂದ ಹುಟ್ಟಿರುವಂತಹವನು ಅಂತಂದರೆ ಈ ಸಂದರ್ಭದಲ್ಲಿ ಬ್ರಹ್ಮನಿಂದ ಹುಟ್ಟಿರೋದು ಅಂತಂದರೆ ಕ್ರಿಯೇಟೆಡ್ ಬೈ ಬ್ರಹ್ಮ, ಈ ಅರ್ಥವನ್ನು ತಗೊಂಡಾಗ ಅದು ಜಗತ್ತನ್ನು ಕುರಿತು ಹೇಳಿರುವಂತಹದ್ದು. ಸೊ ಬ್ರಹ್ಮಜ ಅಂತಂದರೆ ಇಲ್ಲಿ ಈ ಸಂದರ್ಭದಲ್ಲಿ ಬ್ರಹ್ಮನಿಂದ ಹುಟ್ಟಿರುವಂತಹ ಜಗತ್ತು, ಆ ಜಗತ್ತನ್ನು ಕುರಿತು ಇಲ್ಲಿ ಹೇಳಿರುವಂತಹದ್ದು. ಮತ್ತು ಜ್ಞ ಅಂತ ಹೇಳಿದಾಗ ಅದನ್ನು ಜ್ಞಾನ ಅಂತ ಕರೆದಿದೆ. ನಮ್ಮ ವೇದಗಳಲ್ಲಿ ಕೂಡ ಈ ಜ್ಞ ಅಥವಾ ಸರ್ವಜ್ಞ ಅಂತ ಹೇಳಿದಾಗ ಅಗ್ನಿಯನ್ನು, ಸೂರ್ಯನನ್ನು ಜಾತವೇದಸ ಅಂತ ಕರೀತಾರೆ. ಸೊ ಜಾತವೇದಸ ಅಂತಂದ್ರೂ ಕೂಡ ಅದು ಅದೇ ಅರ್ಥವನ್ನು ಕೊಡುತ್ತೆ. ಜಾತವೇದಸ ಅಂತಂದರೆ ಸರ್ವಜ್ಞ. ಸೊ ಇಲ್ಲಿ ವಾಟ್ ಈಸ್ ದಿಸ್ ವೇದಾಂತ ಟ್ರೈಂಗ್ ಟು ಟೆಲ್ ಯು? ಅಗ್ನಿಯನ್ನು ಅಥವಾ ಅಗ್ನಿಯ ಬಗ್ಗೆ ಶಾಸ್ತ್ರಗಳು ಏನು ಹೇಳಿದೆ, ಆ ಶಾಸ್ತ್ರಗಳ ಆಧಾರದ ಮೇಲೆ ಅಗ್ನಿಯನ್ನು ತಿಳ್ಕೊಂಡು ಅಂತಹ ಅಗ್ನಿ ಅಂತಂದರೆ ದಟ್ ಸರ್ವಜ್ಞ ಅಂತಂದರೆ ಇಟ್ಸ್ ಅಗೇನ್ ಪರಮಾತ್ಮ. ಸೊ ಶಾಸ್ತ್ರಗಳಿಂದ ಅಗ್ನಿಯ ಸ್ವರೂಪ ಅಥವಾ ಅವನ ಲಕ್ಷಣವನ್ನು ತಿಳಿದ ನಂತರದಲ್ಲಿ ಅವನ ನೈಜ ಸ್ವರೂಪ ಯಾವುದು ಅಂತಂದರೆ ಈಸ್ ಸರ್ವಜ್ಞ. ದಟ್ ಸರ್ವಜ್ಞ ಈಸ್ ನನ್ ಅದರ್ ದನ್ ಪರಬ್ರಹ್ಮ. ಸೊ ಪರಮಾತ್ಮ. ಸೊ ಇಲ್ಲಿ ಒಬ್ಬ ಸಾಧಕ ಯಾರು ಈ ಅಗ್ನಿಯನ್ನು ಶಾಸ್ತ್ರಗಳ ಆಧಾರದಿಂದ ತಿಳಿದು ಅಂತಹ ಅಗ್ನಿಯ ಸ್ವರೂಪ ಈಸ್ ದಿ ಪರಮಾತ್ಮ ಸ್ವರೂಪ, ಅಂಡ್ ದಟ್ ಪರಮಾತ್ಮ ಸ್ವರೂಪ ಈಸ್ ಮೈ ಸ್ವರೂಪ, ಅದು ನನ್ನ ಸ್ವರೂಪ ಕೂಡ ಅದೇ ಆಗಿದೆ ಅನ್ನುವಂತಹ ಸಾಕ್ಷಾತ್ಕಾರವನ್ನು ಯಾರು ಮಾಡಿಕೊಂಡಿರ್ತಾನೆ ಅಂತ ಅವನು ಹಿ ಅಟೈನ್ಸ್ ಪರಮಶಾಂತಿ. ಇಲ್ಲಿ ಶಾಸ್ತ್ರಗಳ ಆಧಾರದಿಂದ ಅಥವಾ ಒಬ್ಬ ಗುರು ಆಚಾರ್ಯರ ಹೇಳಿಕೆಗಳಿಂದ ಒಬ್ಬ ಅನುಭವಿ ಹೇಳಿರುವ ಪ್ರಕಾರ ಅಗ್ನಿಯನ್ನು ಸರ್ವಜ್ಞ ಅಂತ ಕರೆದಿರುವಂತಹದ್ದು ಮತ್ತು ಆ ಸರ್ವಜ್ಞ ಈಸ್ ನನ್ನದರಾಂದಿ ಪರಮಾತ್ಮ. ಅಂಡ್ ಅಗೇನ್ ನಮ್ಮ ವೇದಾಂತಗಳು ಹೇಳುವ ಪ್ರಕಾರ ಅಹಂ ಬ್ರಹ್ಮಾಸ್ಮಿ ಅಂತಂದಾಗ ನಾನು ಕೂಡ ಅದೇ ಪರಮಾತ್ಮನೇ ಆಗಿದ್ದೀನಿ. ನೇರವಾಗಿ ಅನುಭವವಿಲ್ಲದೆ ತಿಳ್ಕೊಳ್ಳೋದಕ್ಕಿಂತ ಯಾವ ಹೇಳಿಕೆಗಳ ಆಧಾರದ ಮೇಲೆ ಅದನ್ನು ನೀನು ತಿಳ್ಕೊಂಡಿದೆಯಾ, ದಟ್ ಈಸ್ ಟು ಬಿ ರಿಯಲೈಸ್ಡ್, ಅದನ್ನೇ ನೀನು ಸಾಕ್ಷಾತ್ಕಾರ ಮಾಡ್ಕೊಂಡಿರಬೇಕು. ಬರೀ ಕೇಳಿ ತಿಳ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಸೊ ಇಂತಹದ್ದನ್ನ ಸಾಕ್ಷಾತ್ಕಾರ ಯಾರು ಮಾಡ್ಕೊಂಡಿರ್ತಾರೋ ಅಂತಂದರೆ ಹಿ ಈಸ್ ಒನ್ ಹೂ ಹ್ಯಾಸ್ ರಿಯಲೈಸ್ಡ್ ದಿಸ್ ಟ್ರೂತ್. ಸಚ್ ಎ ಪರ್ಸನ್, ಸಚ್ ಎ ರಿಯಲೈಸ್ಡ್ ಮಾಸ್ಟರ್, ಯಾರಿಗೆ ಇಂತಹ ಅನುಭವ ಆಗಿದೆ, ಯಾರು ಈ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ, ಹಿ ಅಟೈನ್ಸ್ ಪರಮಶಾಂತಿ. ಸೊ ದಟ್ ಈಸ್ ಬ್ರಹ್ಮಜಗ್ನಂ ದೇವಮೀಡ್ಯಂ ವಿದಿತ್ವಾ ನಿಚಾಯ ಇಮಂ ಶಾಂತಿಮತ್ಯಂತಮೇತಿ. ಸೊ ಹೀಗೆ ಹೇಳಿದಾಗ ಇಲ್ಲಿ ಮೇಲ್ನೋಟದಲ್ಲಿ ಅರ್ಥವಾಯಿತು, ಬಟ್ ದಿಸ್ ಈಸ್ ದ ಟೈಮ್ ವಿ ಶುಡ್ ಇಂಟ್ರಾಸ್ಪೆಕ್ಟ್ ಮೋರ್. ಹೆಚ್ಚು ಚಿಂತನೆಯನ್ನು ಮಾಡುವಂತಹ ಸಮಯ ಇದು. ಸೊ ಇಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋಂತಹದ್ದು ಏನು ಅಂತಂದರೆ ಅಗ್ನಿವಿದ್ಯೆ. ಮೊದಲಿಗೆ ಅಗ್ನಿವಿದ್ಯೆ ಅಂತ ಹೇಳಿದಾಗ ದಿ ಪರ್ಪಸ್ ಆಫ್ ಡೂಯಿಂಗ್ ಅಗ್ನಿವಿದ್ಯಾ ಈಸ್ ಟು ರೀಚ್ ಸ್ವರ್ಗ. ಸೊ ದಟ್ ಈಸ್ ದಿ ಬೇಸಿಕ್
ಆಸೆ, ಬಯಕೆ. ಅಗ್ನಿವಿದ್ಯೆ ಯಾಕೆ ಬೇಕು ಅಂತಂದರೆ ನಾನು ಹೋಗಿ ಸ್ವರ್ಗವನ್ನು ಸೇರಬೇಕು. ಮತ್ತು ಈ ಹಿಂದೆ ಪರಲೋಕ ಅನ್ನುವಂತಹ ಒಂದು ವಿಚಾರ ಕೂಡ ಬಂದಿತ್ತು. ಪರಲೋಕ ಅಂತಂದ್ರೇನು? ಈ ಲೋಕವಲ್ಲದೆ ಇರಬಹುದಾದ ಮತ್ತೊಂದು ಲೋಕ, ಮತ್ತೊಂದು ಉತ್ತಮವಾದ ಲೋಕ ಇಸ್ ಕಾಲ್ಡ್ ಪರಲೋಕ. ಸೊ ಆ ಪರಲೋಕ ಅನ್ನುವಂತಹ ಒಂದು ವಿಚಾರ ಕೂಡ ಬಂದಿತ್ತು. ಮತ್ತು ಮುಖ್ಯವಾಗಿ ಜಗತ್ತು ಅಥವಾ ಲೋಕ ಅಂತ ಹೇಳಿದಾಗ ನಾವಿಲ್ಲಿ ಗಮನಿಸಬೇಕಾಗಿರುವಂತಹದ್ದೇನು ಅಂತಂದರೆ, ದ ವರ್ಲ್ಡ್ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್ ಅಪಾರ್ಟ್ ಫ್ರಮ್ ದಿ ಮೈಂಡ್ ಅಂತಂದರೆ, ಪ್ರಪಂಚ ಅನ್ನುವಂತಹದ್ದು ನಮ್ಮ ಅಸ್ತಿತ್ವಕ್ಕೆ ಸಿಕ್ಕಿದೆ. ಪ್ರಪಂಚವನ್ನು ನಾನು ಅನುಭವಿಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಅರ್ಥ ಮಾಡ್ಕೋತಾ ಇದ್ದೀನಿ. ಇಲ್ಲೊಂದು ದೃಶ್ಯ ಪ್ರಪಂಚ ಇದೆ, ಆ ಪ್ರಪಂಚದೊಂದಿಗೆ ನನ್ನ ಒಡನಾಟ ಇದೆ. ಐ ಆಮ್ ಇಂಟರ್ಯಾಕ್ಟಿಂಗ್ ವಿತ್ ಇಟ್, ಡೂಯಿಂಗ್ ಸೋ ಮೆನಿ ಟ್ರಾನ್ಸಾಕ್ಷನ್ಸ್. ದಿನನಿತ್ಯದಲ್ಲಿ ಈ ಪ್ರಪಂಚದೊಂದಿಗೆ ನನ್ನ ಸಂಬಂಧ ಬೆಳೀತಾನೇ ಬಂದಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ಕ್ಷಣ ನನಗೆ ಈ ಪ್ರಪಂಚ ಬಿಟ್ಟರಿಲ್ಲ ಅನ್ನುವಷ್ಟರ ಮಟ್ಟಿಗೆ ಐ ಆಮ್ ಇಂಟರ್ಯಾಕ್ಟಿಂಗ್. ಬಿಕಾಸ್ ಅವೇರ್ನೆಸ್ ಅಂತ ಹೇಳ್ತೀವಿ, ನನ್ನ ಎಚ್ಚರದ ಸ್ಥಿತಿ. ನನ್ನ ಎಚ್ಚರದ ಸ್ಥಿತಿಯಲ್ಲಿ ನಾನು ಒಂದು ನಿಮಿಷ ಕೂಡ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತಂದರೆ, ಆ ಸಮಯದಲ್ಲಿ, ಎಚ್ಚರದ ಸಮಯದಲ್ಲಿ ಕಾಯ ವಾಚ ಮನಸ್ಸ ಏನೆಲ್ಲವನ್ನ ನಾನು ಮಾಡ್ತೀನಿ, ಅವೆಲ್ಲವನ್ನ ಈ ಜಗತ್ತನ್ನು ನೋಡಿಕೊಂಡು ಜಗತ್ತಿನಲ್ಲಿ ಮಾಡ್ತಾ ಇರುವಂತಹದ್ದು. ಆದರೆ ಇಲ್ಲಿ ಹೇಳ್ತಾ ಇರುವಂತಹದ್ದೇನು? ದಿಸ್ ಜಗತ್ತು ಅನ್ನುವಂತಹದ್ದು ತನ್ನ ಅಸ್ತಿತ್ವವನ್ನು ಹೇಗೆ ಕಂಡುಕೊಂಡಿದೆ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಮೈಂಡ್. ಎಷ್ಟು ಕಾಂಟ್ರವರ್ಸಿ ಇದೆ ಎರಡರಲ್ಲೂ. ಒಂದು, ಜಗತ್ತನ್ನು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ಐ ಕಾಲ್ ಇಟ್ ಎ ದೃಶ್ಯ ಪ್ರಪಂಚ. ಯಾಕೆ ನಾನು ಈ ಪ್ರಪಂಚವನ್ನು ದೃಶ್ಯ ಪ್ರಪಂಚ ಅಂತ ಕರಿತೀನಿ ಅಂತಂದರೆ, ಕಣ್ಣು ಬಿಟ್ಟ ಕೂಡಲೇ ನನಗೆ ಇಲ್ಲಿ ಅನೇಕಗಳು ಕಾಣುತ್ತೆ. ಆ ಅನೇಕಗಳೆಲ್ಲದರ ಜೊತೆಗೆ ನಾನು ಒಡನಾಟವನ್ನು ಇಟ್ಕೋತೀನಿ. ಎಲ್ಲಿಗೋ ಹೋಗ್ತೀನಿ, ಎಲ್ಲಿಂದನೋ ಬರ್ತೀನಿ, ಮತ್ತೆ ಏನನ್ನೋ ಕೇಳ್ತೀನಿ, ಏನನ್ನೋ ಮಾಡ್ತೀನಿ, ಅನೇಕಗಳನ್ನು ಮಾಡ್ತಾ ಇರ್ತೀನಿ. ಸೊ ಹೀಗೆ ಪ್ರಪಂಚ ಅಂತಂದಾಗ ಪ್ರಪಂಚದ ಲೌಕಿಕ ಜ್ಞಾನ ಅವೆಲ್ಲವನ್ನ ನಾನು ನನ್ನದಾಗಿಸ್ಕೋತೀನಿ. ಬಿಕಾಸ್ ನನಗೆ ಯಾಕೆ ಬೇಕು ಅಂತ ಯಾವತ್ತೂ ಹೇಳಿಲ್ಲ. ಲೋಕದಲ್ಲಿ ನಡೀತಾ ಇರುವಂತಹ ಎಲ್ಲವುಗಳನ್ನು ನನಗೆ ಸಿಗಬೇಕು. ಏನು ನಡೀತಾ ಇದೆ ಅಲ್ಲಿ ಏನು, ಇಲ್ಲಿ ಏನು, ಅವೆಲ್ಲ ನನಗೆ ಬೇಕು. ಸೊ ಅದಕ್ಕೆ ಮನಸ್ಸು ಯಾಕೆ ಸುತ್ತತ್ತೆ ಅಂತಂದರೆ, ಮನಸ್ಸಿಗೆ ಒಂಥರ ಅದು ಹಬ್ಬದ ಊಟ. ಅಲ್ಲಿ ಹೋಗುತ್ತೆ ಏನೋ ನೋಡುತ್ತೆ, ಇಲ್ಲಿ ಹೋಗುತ್ತೆ ಏನೋ ನೋಡುತ್ತೆ, ಆ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡ್ಕೊಂಡ್ಬಂದು ನನಗೆ ಕೊಡುತ್ತೆ. ಸೊ ದಟ್ ಈಸ್ ದಿ ಮನಸ್ಸಿನ ಒಂದು ಬ್ಯೂಟಿಫುಲ್ ವರ್ಕ್. ಏನು ಅಂತಂದರೆ, ವೈ ಇಟ್ ಈಸ್ ಸೋ ಒಂದು ಕಡೆ ನಿಲ್ಲೋದಿಲ್ಲ ಮನಸ್ಸು ಅಂತಂದರೆ, ಪ್ರಪಂಚದೊಂದಿಗೆ ಇಂಟರ್ಯಾಕ್ಟ್ ಮಾಡುತ್ತದೆ ಮನಸ್ಸು. ಆ ಮನಸ್ಸು ಇಂದ್ರಿಯಗಳ ಮೂಲಕ ಅನೇಕಗಳನ್ನು ನನಗೆ ಒದಗಿಸುತ್ತೆ. ಸೊ ಇಟ್ ಈಸ್ ಆಲ್ ಪಾಸಿಬಲ್ ಬಿಕಾಸ್ ಐ ಆಮ್ ಹಿಯರ್, ರೈಟ್ ಇನ್ ಫ್ರಂಟ್ ಆಫ್ ಮೀ ದೇರ್ ಈಸ್ ಎ ಜಗತ್. ಇದು ಒಂದು ಸ್ಟೇಟ್ಮೆಂಟ್. ವೇದಾಂತ ಏನು ಹೇಳುತ್ತೆ? ಈ ಒಂದು ಈ ಪ್ರಪಂಚವನ್ನು ನಾನು ನೋಡ್ತಾ ಇದ್ದೀನಿ, ನಾನು ಇಂಟರ್ಯಾಕ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಒಡನಾಟವನ್ನು ಇಟ್ಕೊಂಡಿದ್ದೀನಿ, ಇಲ್ಲಿಂದ ಅನೇಕಗಳನ್ನು ಕಲಿತಾ ಇದ್ದೀನಿ ಅಂತ ಎಲ್ಲ ನೀ ಹೇಳ್ತಿದ್ಯಲ್ಲಪ್ಪ. ಇಟ್ ಈಸ್ ಆಲ್ ಪಾಸಿಬಲ್ ಬಿಕಾಸ್ ದಟ್ ಲೋಕ, ದಟ್ ಪ್ರಪಂಚ, ದಟ್ ಜಗತ್ತು, ಇಟ್ ಎಕ್ಸಿಸ್ಟ್ ಬಿಕಾಸ್ ಆಫ್ ಯುವರ್ ಮೈಂಡ್. ಹೀಗೆ ಹೇಳುತ್ತೆ. ಸೊ ಇಲ್ಲಿ ಪ್ರಪಂಚ ಇದೆ, ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ, ಪ್ರತಿನಿತ್ಯದಲ್ಲಿ ನಾನು ಇಂಟರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಟ್ ಇಸ್ ಆಲ್ ಟ್ರೂ. ನಾ ಇದನ್ನು ನಿರಾಕರಿಸೋದಕ್ಕೆ ಸಾಧ್ಯವಿಲ್ಲ. ಸ್ಟ್ರೈಟ್ ಅವೇ ಐ ಕೆನಾಟ್ ಅಕ್ಸೆಪ್ಟ್ ದಿಸ್ ಪ್ರಪಂಚ ಆಸ್ ಮಿಥ್ಯ. ಬಟ್ ಈ ಎಲ್ಲದಕ್ಕೂ ಕಾರಣ ನನ್ನದೇ ಮನಸ್ಸು. ದ ವರ್ಲ್ಡ್ ಈಸ್ ನಥಿಂಗ್ ಬಟ್ ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್. ಈ ಒಂದು ಸ್ಟೇಟ್ಮೆಂಟ್ ಈ ರೀತಿ ಹೇಳುತ್ತೆ. ಇದನ್ನು ಮತ್ತಷ್ಟು ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ,
ಈ ಪ್ರಪಂಚವನ್ನು ನಮ್ಮದೇ ಮನಸ್ಸು ಒಂದು ರೀತಿಯಲ್ಲಿ ಅಂದಾಜು ಮಾಡುತ್ತೆ, ಅಂತಂದರೆ ಕಲ್ಪನೆಯನ್ನು ಮಾಡುತ್ತೆ. ಉದಾಹರಣೆಗೆ ನಾವೇನು ನಮ್ಮ ಕನಸು ಅಂತ ಹೇಳ್ತೀವಿ, ಆ ಕನಸು ಅಂತ ಕರೆಯೋ ಆ ಒಂದು ಡ್ರೀಮ್ ಈಸ್ ನಥಿಂಗ್ ಬಟ್ ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್. ಅದು ಮನಸ್ಸಿನ ಕಲ್ಪನೆನೇ. ಬಿಕಾಸ್ ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನನ್ನ ಕನಸಿನಲ್ಲಿ ನಾನು ನನ್ನನ್ನು ನೋಡ್ಕೊಳ್ಳುವಂತಹದ್ದು ಏನು ಹೆಚ್ಚುಗಾರಿಕೆ ಅಲ್ಲ. ನನಗೆ ಒಂದು ಕನಸು ಬಿತ್ತು ಅಂತ ನನಗೆ ಅನ್ನಿಸಿದಾಗ ಆ ಕನಸಿನಲ್ಲಿ ನಾನಿದ್ದೆ ಅಂತಲೇ ಅರ್ಥ. ಸೊ ದಟ್ ಈಸ್ ನಾಟ್ ಹೆಚ್ಚುಗಾರಿಕೆ. ನನ್ನ ಕನಸಿನಲ್ಲಿ ನೀವೆಲ್ಲ ಒಂದು 4-5 ಜನ ಬಂದಿದ್ರಿ ಅಂತಂದರೆ, ನಾನು ನಮ್ಮನೆಯಲ್ಲಿ ನಿದ್ರೆಗೆ ಹೋಗಿದ್ದೆ, ನೀವು ಬೇರೆ ಎಲ್ಲೆಲ್ಲೋ ಇದ್ರಿ. ನೀವೆಲ್ಲ ನನ್ನ ಕನಸಿನಲ್ಲಿ ಬಂದಿದ್ರಿ ಅಂತ ನಾನು ಹೇಳ್ಬೇಕಾದ್ರೆ ನಿಮ್ಮಗಳ ಕನಸಿನ ಲೋಕಕ್ಕೆ ನಿಮ್ಮಗಳ ಅಸ್ತಿತ್ವವನ್ನು ಅಲ್ಲಿ ತಂದ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಅಲ್ಲಿ ಕೆಲಸ ಮಾಡಿದೆ. ಬಿಕಾಸ್ ನೀವೆಲ್ಲ ಎಲ್ಲೆಲ್ಲೋ ಇರೋರು, ನೀವು ಯಾರು ಆ ಜಾಗಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ಆದರೂ ಕನಸಿನಲ್ಲಿ ನಾನು ಕೆಲವರುಗಳನ್ನೆಲ್ಲ ನಾನು ನೋಡಿದೆ ಅಂತಂದರೆ, ಆ ಕೆಲವರುಗಳನ್ನು ಸೃಷ್ಟಿ ಮಾಡಿದ್ದು ಇದೇ ಮನಸ್ಸು. ಮನಸ್ಸಿಗೆ ಅಂತಹ ಶಕ್ತಿ ಇದೆ. ಸೊ ಅದಕ್ಕೆ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಬಿಕಾಸ್ ಆಫ್ ದಿ ಮೈಂಡ್, ಮನಸ್ಸಿಗೆ ಅಂತಹ ಒಂದು ಶಕ್ತಿ ಇರೋದ್ರಿಂದಲೇ ಮನಸ್ಸು ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಸೊ ಮನಸ್ಸು ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅಂತಂದಮೇಲೆ ಯು ಕಾಲ್ ಇಟ್ ದಟ್ ಈಸ್ ಮೈ ಮೈಂಡ್ ಅಂತಲೇ ಹೇಳ್ಕೊತೀವಿ. ನಿನ್ನ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ, ಅದು ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅಂತಂದ ಮೇಲೆ ಎಂತಹ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೋಬೇಕು ಅನ್ನುವಂತಹದನ್ನು ನೀನು ಈಗಲಿಂದ ಲೆಕ್ಕಾಚಾರ ಹಾಕ್ತಾ ಬರಬೇಕು. ಸೊ ಅದರಿಂದ ಕನಸಿನ ಲೋಕಕ್ಕೆ ಹೇಗೆ ಮನಸ್ಸು ಅನೇಕ ವಿಚಾರಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಸೃಷ್ಟಿ ಮಾಡಿಕೊಡುತ್ತೆ, ಎಕ್ಸಾಕ್ಟ್ಲಿ ಲೈಕ್ ದಟ್ ಎಕ್ಸ್ಟರ್ನಲ್ ವರ್ಲ್ಡ್ ಅಂತ ಹೇಳಿದಾಗ ಕೂಡ ನಥಿಂಗ್ ಬಟ್ ದಿ ಕಲೆಕ್ಷನ್ ಆಫ್ ಸರ್ಟನ್ ಸಂಸ್ಕಾರಾಸ್. ಸೊ ಇಟ್ಸ್ ಆಲ್ ನಥಿಂಗ್ ಬಟ್ ದಿ ಸಂಸ್ಕಾರಾಸ್. ಈ ಪ್ರಕಾರ ನನಗೆ ಒಂದು ಒಳ್ಳೆ ಪ್ರಪಂಚ ಬೇಕು, ಒಂದು ಒಳ್ಳೆ ಲೋಕ ಬೇಕು ಅಂತಂದರೆ ಐ ಹ್ಯಾವ್ ಟು ಕಲ್ಟಿವೇಟ್ ವೆರಿ ವೆರಿ ಗುಡ್ ಸಂಸ್ಕಾರಾಸ್ ಅರೌಂಡ್ ಮೀ. ನನ್ನ ಸುತ್ತಮುತ್ತ ನಾ ಯಾರ್ಯಾರ ಜೊತೆ ವ್ಯವಹರಿಸ್ತೀನಿ, ಯಾರ್ಯಾರ ಜೊತೆ ಇಂಟರ್ಯಾಕ್ಟ್ ಮಾಡ್ತೀನಿ, ಅವರೆಲ್ಲರ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸ್ಕೊಳ್ಳುವಂತಹದ್ದು. ಸೊ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವ ಮೂಲಕ ವಿ ಕ್ಯಾನ್ ಕಲ್ಟಿವೇಟ್ ದಿ ಗುಡ್ ಸಂಸ್ಕಾರಾಸ್. ಸೊ ಮನಸ್ಸಿನಲ್ಲಿ ಒಂದು ಆನಂದ ಮತ್ತು ಸಂತೋಷದಿಂದ ಕೂಡಿರುವಂತಹ ಸಂಸ್ಕಾರಗಳನ್ನು ನಾವು ಆ ಮನಸ್ಸಿನಲ್ಲಿ ಹುಟ್ಟಿ ಹಾಕಬೇಕು, ಬಿತ್ತಬೇಕು. ಸೊ ಈ ಪ್ರಕಾರ ಅಗ್ನಿವಿದ್ಯೆ ಆರ್ ನಾಚಿಕೇತ ವಿದ್ಯಾ ಅಂತ ಹೇಳಿದಾಗ ಕಲ್ಟಿವೇಟಿಂಗ್ ದಿ ಗುಡ್ ಸಂಸ್ಕಾರಾಸ್ ಇನ್ ದ ಮೈಂಡ್, ದಟ್ ಈಸ್ ಅಗ್ನಿವಿದ್ಯೆ. ನಾಚಿಕೇತ ಅಗ್ನಿ ಆರ್ ಅಗ್ನಿವಿದ್ಯೆ ಅಂತ ಹೇಳಿದಾಗ ಮನಸ್ಸಿಗೆ ಒಂದು ಲೋಕವನ್ನು ಸೃಷ್ಟಿ ಮಾಡಿಕೊಡುವಂತಹ ಶಕ್ತಿ ಇದೆ ಅಂತಂದಾಗ, ಉತ್ತಮವಾದ ಲೋಕ ನನಗೆ ಬೇಕು ಅಂತಂದಾಗ ಉತ್ತಮವಾದ ಲೋಕಕ್ಕೆ ಬೇಕಾಗುವಂತಹ ಸಂಸ್ಕಾರಗಳನ್ನು ಇಲ್ಲಿ ನಾನು ಬೆಳೆಸ್ಕೊಂಡು ಅವುಗಳನ್ನು ನನ್ನ ಮನಸ್ಸಿನಲ್ಲಿ ಹುಟ್ಟಿ ಹಾಕಬೇಕು. ದಟ್ ಈಸ್ ಕಾಲ್ಡ್ cultivation of good samskaras in the mind. It's all okay, it is theory. ಹೇಳಿಕೆ is very easy. ಉತ್ತಮವಾಗಿ ಬದುಕಬೇಕು, ಎಲ್ಲರ ಜೊತೆ ಬಹಳ ನಗ್ನಗ್ತಾ ಇಂಟರ್ಯಾಕ್ಟ್ ಮಾಡಬೇಕು, ಯಾವುದೇ ಸಂದರ್ಭದಲ್ಲಿ ಮನಸ್ಸನ್ನ ಕೆಡಿಸ್ಕೊಡದೆ
ಉತ್ತಮವಾದ ಸಂಸ್ಕಾರವನ್ನು ಬೆಳೆಸ್ಕೋಬೇಕು ಅಂತಂದರೆ ತುಂಬಾ ಅಲ್ಲಿ ಸ್ಟ್ರೆಂತ್ ಬೇಕು. ಯಾವ ಸಂದರ್ಭದಲ್ಲೂ ನನ್ನ ಮನಸ್ಸು ಹಾಳಾಗದಂತೆ ಆನಂದ ಮತ್ತು ಸಂತೋಷಕ್ಕೆ ಬೇಕಾಗುವಂತಹ ಸಂಸ್ಕಾರವನ್ನು ಮಾತ್ರ ಐ ಹ್ಯಾವ್ ಟು ಕಲೆಕ್ಟ್ ಆ್ಯಂಡ್ ದಟ್ ಈಸ್ ಟು ಬಿ ಸೋನ್ ಇನ್ ದಿ ಮೈಂಡ್. ಅದನ್ನು ಮಾತ್ರ ನಾನು ಮನಸ್ಸಿನಲ್ಲಿ, ಚಿತ್ತದಲ್ಲಿ ಹುಟ್ಟಿ ಹಾಕಬೇಕು. ಇಟ್ ಈಸ್ ಕಾಲ್ಡ್ ಕಲ್ಟಿವೇಶನ್. ಬಟ್ ಹೌ ಟು ಡೂ ಇಟ್? ಥಿಯರಿ ಈಸ್ ಓಕೆ, ಅಪ್ರೂವ್ಡ್. ಸೊ ಇದನ್ನು ಹೇಗೆ ಮಾಡ್ಕೋಬೋದು ಅಂತಂದಾಗ ದೆರ್ ಈಸ್ ಎ ಟೆಕ್ನಿಕ್, ನಾಟ್ ಟು ವರಿ. ಇದಕ್ಕೆ ಅಂತಲೇ ಒಂದು ಟೆಕ್ನಿಕ್ ಇದೆ, ತಂತ್ರ ಇದೆ. ಅದನ್ನು ನೀನು ಅನುಸರಿಸಿದ್ರೆ ಇಟ್ ಈಸ್ ಪಾಸಿಬಲ್. ಒಮ್ಮೆ ಸ್ವಾಮಿ ಸರ್ವಪ್ರಿಯಾನಂದ ಅವರು ಹೇಳ್ತಾ ಇದ್ದಾರೆ, ರಾಮಕೃಷ್ಣ ಆಶ್ರಮ ಅವ್ರೇನು ಹೇಳ್ತಾರೆ ಅಂತಂದರೆ, ನಿನ್ನ ಎಕ್ಸ್ಪ್ಯಾನ್ಷನ್ ಎಲ್ಲಿವರೆಗೆ ನಿಂದು ಎಕ್ಸ್ಪ್ಯಾನ್ಷನ್ ಇದೆ ಅಂತ ನಿನಗೆ ಗೊತ್ತಾಗಬೇಕು ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್. ನಿನ್ನ ಕೈ ಬೆರಳಿನ ತುಟ್ಟ ತುದಿಯಲ್ಲಿ ಒಂದು ನೀಡ್ಲನ್ನ ಹಿಂಗೆ ಪಂಚ್ ಮಾಡಿದಾಗ ಅಲ್ಲಿ ಒಂದು ನೋವು ಅಥವಾ ರಕ್ತ ಬಂದಾಗ, ನನಗೆ ಇಂತಹ ಅನುಭವ ಆಯಿತು, ನೋವಿನ ಅನುಭವ ಆಯಿತು, ನನ್ನ ಬೆರಳಲ್ಲಿ ರಕ್ತ ಬಂತು ಅಂತ ನೀನು ಕಣ್ಣೀರು ಹಾಕಬಹುದು, ಅಥವಾ ಆ ಒಂದು ಅನುಭವವನ್ನು ನೀನು ಪಡ್ಕೋಬಹುದು. ಸೊ ಇದು ಹೇಗೆ ಸಾಧ್ಯವಾಯಿತು ಅಂತಂದರೆ, ಆ ನಾನು ಅನ್ನುವ ಆ ನಿನ್ನ ಪ್ರಜ್ಞೆ, ದಟ್ ಅವೇರ್ನೆಸ್ ನಿನ್ನ ಬೆರಳಿನ ತುಟ್ಟ ತುದಿವರೆಗೂ ಅದಿತ್ತು. ಸೊ ಅಲ್ಲಿ ಚುಚ್ಚಿದಾಗ ಆ ನೋವನ್ನು ನೀನು ಫೀಲ್ ಮಾಡಿದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸಪೋಸ್ ನಿನ್ನ ಕೈ ಬೆರಳಿನ ತುಟ್ಟ ತುದಿಯ ಭಾಗಕ್ಕೆ ಅಲ್ಲಿ ಚುಚ್ಚಲಿಲ್ಲ, ಯಾರೋ ಪಕ್ಕದಲ್ಲಿ ಕೂತಿದ್ದವನಿಗೆ ಚುಚ್ಚುತ್ತೀವಿ, ನಿನ್ನ ಕಣ್ಣಲ್ಲಿ ನೀರು ಬರಲಿಲ್ಲ, ಅಯ್ಯೋ ಅಂತನೂ ಅನ್ನಲಿಲ್ಲ. ಬಿಕಾಸ್ ಯು ಹ್ಯಾವ್ ನಾಟ್ ಎಕ್ಸ್ಪ್ಯಾಂಡೆಡ್ ಅಪ್ ಟು ಹಿಮ್. ನಿನ್ನ ಎಕ್ಸ್ಪ್ಯಾನ್ಷನ್ನು ನಿನ್ನ ಬೆರಳಿನ ತುದಿವರೆಗೆ ಇದ್ದಿದ್ದರಿಂದ ನಿನಗಾದ ನೋವನ್ನು ನೀನು ಅನುಭವಿಸ್ದಿ. ಮತ್ತೊಬ್ಬನಿಗೆ ಆದ ನೋವು ಅವನನ್ನು ನೀನು ನಿನ್ನೊಳಗೆ ಬಿಟ್ಕೊಳ್ಳದೆ ಇದ್ದಿದ್ದರಿಂದ ಅವನು ನೋವು ನಿನಗೆ ಅರ್ಥ ಆಗಲಿಲ್ಲ. ಬಿಕಾಸ್ ಈಗ ನಾವು ದಿನನಿತ್ಯ ಪೇಪರ್ ಓದ್ತೀವಿ, ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಊರಿನಲ್ಲಿ ಯಾವುದೋ ಒಂದು ಅನಾಹುತ ಆಯಿತು ಅಂತಂದರೆ ಒಂದು 2 ಕಣ್ಣೀರು ಹನಿಗಳನ್ನು ಕೂಡ ನಾವು ಹಾಕಬಹುದು. ಬಿಕಾಸ್ ಇದು ನಮ್ಮ ಊರು, ಮೈಸೂರು, ನಮ್ಮ ಜಾಗ, ಅಥವಾ ನಮ್ಮ ಸ್ಟೇಟ್, ಇದು ಕರ್ನಾಟಕ, ಇಲ್ಲಿ ಹಿಂಗಾಗೋಯ್ತು ಒಬ್ಬ ಕನ್ನಡದವನಿಗೆ, ಅಲ್ಲಿವರೆಗೆ ನಾನು ನನ್ನನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಯಾವುದೋ ಸಾವಿರಾರು ಮೈಲಿ ದೂರದಲ್ಲಿರುವಂತಹ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಭೂಕಂಪ ಆಯಿತು ಅಂತಂದಾಗ ಯು ವಿಲ್ ಜಸ್ಟ್ ರೀಡ್ ಇಟ್ ಆಸ್ ನ್ಯೂಸ್, ದಟ್ಸ್ ಆಲ್. ಕಣ್ಣಿಂದ ಒಂದು ಹನಿ ಡ್ರಾಪ್ ಬರೋದಿಲ್ಲ. ಥೈಲ್ಯಾಂಡಲ್ಲಾಯಿತು, ತೈವಾನಲ್ಲಾಯಿತು, 100 ಜನ ಹೋಗ್ಬಿಟ್ರು, ಮನೆಗಳು ಕಳ್ಕೊಂಡ್ರು. ಸೊ ವಾಟ್, ನಾವು ಊಟ ಮಾಡ್ತಾನೆ ಆ ನ್ಯೂಸ್ನ ನೋಡ್ತೀವಿ. ಬಿಕಾಸ್ ನಮ್ಮ ಎಕ್ಸ್ಪ್ಯಾನ್ಷನ್ನು ಅಲ್ಲಿವರೆಗೆ ಹೋಗಿಲ್ಲ. ಎಲ್ಲಿವರೆಗಿದೆ ನನ್ನ ಎಕ್ಸ್ಪ್ಯಾನ್ಷನ್ನು? ಈ ಲಿಮಿಟೆಡ್ ಬಾಡಿ ಎಲ್ಲಿವರೆಗೆ ಕೂತಿದೆ ಅಲ್ಲಿವರೆಗೆ ಮಾತ್ರ ನೀನು ನಿನ್ನ ಎಕ್ಸ್ಪ್ಯಾನ್ಷನನ್ನು ಬೆಳಗಿಸ್ಕೊಂಡಿದೆಯಾ. ಸೊ ಇಲ್ಲಿ ಉತ್ತಮವಾದ ಬಾಂಧವ್ಯ ಮತ್ತು ಸಂಸ್ಕಾರವನ್ನು ಮನಸ್ಸಿನಲ್ಲಿ ಹುಟ್ಟು ಹಾಕೋದಕ್ಕೆ ಬೇಕಾದಂತಹ ಸಂಸ್ಕಾರಗಳನ್ನು ನೀನು ಬೆಳೆಸ್ಕೊಂಡು ಅದನ್ನು ನೀನು ನಿನ್ನ ಚಿತ್ತದಲ್ಲಿ ಹುಟ್ಟಿ ಹಾಕಬೇಕು ಅಂತ ಹೇಳಿದಾಗ ಹೌ ಟು ಡೂ ಇಟ್ ಅಂತಂದರೆ ಶಾಸ್ತ್ರ ಹೇಳುತ್ತೆ ದೇರ್ ಇಸ್ ಎ ಟೆಕ್ನಿಕ್. ವಾಟ್ ಈಸ್ ದಟ್ ಟೆಕ್ನಿಕ್? ವೆನ್ ಐ ಎಕ್ಸ್ಪ್ಯಾಂಡ್ ಮೈ ಐಡೆಂಟಿಫಿಕೇಶನ್, ಯಾವಾಗ ನನ್ನನ್ನು ನಾನು ನನ್ನ ಗುರುತಿಸುವಿಕೆ ಅಂತಂದರೆ ನಾನು ಮತ್ತೊಂದನ್ನು ಐಡೆಂಟಿಫೈ ಮಾಡ್ಕೊಳ್ಳೋವಂಥದ್ದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋತೀನಿ, ಅಲ್ಲಿಯವರೆಗೆ ನನ್ನ ಸಂತೋಷ ಮತ್ತು ಆನಂದ ಅನ್ನುವಂತಹದ್ದು ಹೋಗಿ ಮುಟ್ಟತ್ತೆ. ಬಟ್ ಹೌ ಟು ಇನ್ಕ್ರೀಸ್ ದಿಸ್? ಅಷ್ಟು ದೂರದವರೆಗೆ ಹೋಗಿ ಅನುಭವಿಸಿಕೊಂಡು ಅವುಗಳನ್ನೆಲ್ಲ ನನ್ನ ಸಂತೋಷ, ನನ್ನ ಆನಂದ ಅಂತ ನನ್ನ ಮನಸ್ಸಿನಲ್ಲಿ ತಂದುಕೊಳ್ಳುವಂತಹದ್ದನ್ನು ಹೇಗೆ ಸಾಧಿಸಬಹುದು? ಇಟ್ ಈಸ್ ವೆರಿ ಸಿಂಪಲ್.
You have to expand your identification. You have to expand your identification. ಏನು ಹಂಗಂದ್ರೆ, ಸೊ ಐಡೆಂಟಿಫಿಕೇಶನ್ ವಿತ್ ದಿ ಹೈಯರ್. ಉದಾಹರಣೆಗೆ, ಯಾವ ಕ್ಷಣದಲ್ಲಿ ಹೀಗೆ ನಾನು ನನ್ನನ್ನು ಒಂದು ಶ್ರೇಷ್ಠತೆಯೊಂದಿಗೆ ಗುರುತಿಸ್ಕೋತೀನಿ, ಆ ಕ್ಷಣದಲ್ಲಿ ಆಟೋಮೆಟಿಕ್ ಆಗಿ ನನ್ನಲ್ಲಿ ಆನಂದ ಮತ್ತು ಸಂತೋಷ ಅನ್ನುವಂತಹದ್ದು ಹೆಚ್ಚಾದಂತಹ ಅನುಭವ ಆಗುತ್ತೆ. ಒಂದು ಶ್ರೇಷ್ಠತೆಯೊಂದಿಗೆ ಗುರುತಿಸ್ಕೊಳ್ಳುವಂತಹದ್ದು ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ವಿಶೇಷವಾದ ಹಬ್ಬದ ದಿನಗಳಲ್ಲಿ ಇಲ್ಲಿ ದೀಪ ಹಚ್ಚೋದಕ್ಕೆ, ರಂಗೋಲಿ ಹಾಕೋದಕ್ಕೆ, ಪರಮಾತ್ಮನಿಗೆ ಅಲಂಕಾರ ಮಾಡೋದಕ್ಕೆ ನೀವು 4-6 ಜನ ಸೇರ್ತೀರ. ಎಲ್ಲ ಕ್ಲೀನ್ ಮಾಡ್ತೀರಾ, ಫ್ಲೋರು, ದೀಪ ಎಲ್ಲ ಜೋಡಿಸ್ತೀರಾ, ರಂಗೋಲಿ ಹಾಕ್ತೀರಾ, ಭಗವಂತನಿಗೆ ಅಲಂಕಾರ ಎಲ್ಲ ಮಾಡ್ತೀರಾ. ಅಲ್ಲಿವರೆಗೂ ಮನಸ್ಸು ಯು ಆರ್ ಡೂಯಿಂಗ್ ಸಮ್ ಸೇವಾ ಅಷ್ಟೇ, ಏನೋ ಭಗವಂತನ ಸೇವೆ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಇರುತ್ತೆ. ಆದರೆ ಯಾವ ಕ್ಷಣದಲ್ಲಿ ಎಲ್ಲ ಮುಗಿದು ಆ 100 ದೀಪಗಳನ್ನು ಹಚ್ಚಿ ಬೆಳಗಿ ಪರಮಾತ್ಮನನ್ನ, ಈ ಒಂದು ದೇವಸ್ಥಾನದ ಆವರಣವನ್ನು, ಆ ಸನಿಹವನ್ನು ನೋಡಿದಾಗ ಯಾವುದು ಓಪನ್ ಆಗುತ್ತೆ? ಹೃದಯ ಮತ್ತು ಆನಂದ ಅನ್ನುವಂತಹದ್ದು ನಮ್ಮಿಂದ ಹೊರಚೆಲ್ಲತ್ತೆ. ಅದು ಓಹ್ ಅಂತ ಹೇಳ್ತೀವಿ. ಹೇಗೆ ಪಾಸಿಬಲ್ ಆಯಿತು ಇದು ಅಂತಂದರೆ, ಆ ಒಂದು ಶ್ರೇಷ್ಠವಾದ ಅಂತಂದರೆ ಆ ಒಂದು ಸೇವೆ, ಶ್ರೇಷ್ಠವಾದ ಸೇವೆಯಲ್ಲಿ ನನ್ನನ್ನು ನಾನು ಗುರುತಿಸಿಕೊಂಡಿದ್ದರಿಂದ ಐ ಕುಡ್ ಫೀಲ್ ದಟ್ ಜಾಯ್ನೆಸ್. ಇಟ್ ಈಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಎನಿ ಹೈಯರ್. ಅದು ಮನುಷ್ಯನಿಗೆ ಸಂತೋಷ ಮತ್ತು ಆನಂದವನ್ನು ಕೊಡೋದಕ್ಕೆ ಸಾಧ್ಯ. ಈ ರೀತಿಯಲ್ಲಿ ನಮ್ಮ ಐಡೆಂಟಿಫಿಕೇಶನನ್ನು ಮತ್ತಷ್ಟು ಹೆಚ್ಚು ಮಾಡ್ಕೋತಾ ಹೋಗಬೇಕಾಗುತ್ತೆ. ಒನ್ ಮೋರ್ ಎಕ್ಸಾಂಪಲ್. ಈಗ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ, ಅವನಿಗೆ ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮ ಇಲ್ಲ, ಸ್ನೇಹಿತರು ಯಾರೂ ಇಲ್ಲ. ಅವನನ್ನು ಏನಂತ ಕರಿತೀವಿ? ಒಬ್ಬಂಟಿ ಅಂತ ಹೇಳ್ತೀವಿ. ಹೀಗಿದ್ದಾಗ ಅವನ ಪರಿಸ್ಥಿತಿ ಏನಾಗಿರುತ್ತೆ? ಕ್ವೈಟ್ ನ್ಯಾಚುರಲ್ ದಟ್ ಹಿ ವಿಲ್ ಬಿ ಫೀಲಿಂಗ್ ವೆರಿ ಲೋನ್ಲಿ. ಅವನು ಕೂಡ ಯಾರನ್ನೂ ತಾನಾಗೆ ಬಂದು ಮಾತಾಡಿಸ್ತಾ ಇರಲಿಲ್ಲ, ಯಾರನ್ನೂ ಫ್ರೆಂಡ್ ಮಾಡ್ಕೋತಾ ಇರಲಿಲ್ಲ. ಅವನೇ ಹೇಗಿದ್ದಾನೆ ಅಂತ ಹೇಳಿಬಿಟ್ಟು ಬೇರೆಯವರು ಕೂಡ ಅವನ ಹತ್ರ ಹೋಗ್ತಿರ್ಲಿಲ್ಲ, ಅವನನ್ನು ಮಾತಾಡಿಸ್ತಾ ಇರಲಿಲ್ಲ, ಅವನಿಗೆ ಏನು ಬೇಕು ಏನು ಬೇಡ ಕೇಳ್ತಾ ಇರಲಿಲ್ಲ. ಅವನು ಕೂಡ ಯಾರನ್ನೂ ಹತ್ರ ಬಿಟ್ಕೋತಾ ಇರಲಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಒಂಟಿತನ. ಆಗ ಅವನಿಗೆ ಇಷ್ಟು ದೊಡ್ಡ ಪ್ರಪಂಚವನ್ನು ನೋಡಿದ್ರೂ ಕೂಡ ಎಲ್ಲರೂ ನಾನೊಬ್ಬ ಒಂದಾಗೋಗಿದ್ದೀನಿ, ಆ ಫೀಲಿಂಗ್ ಅವನಿಗೂ ಬರುತ್ತೆ. ಯಾಕೆ ಹೀಗಾಗತ್ತೆ ಅಂತಂದರೆ, ಬಿಕಾಸ್ ನಾವೇನು ಒಂದು ಲೈಫ್ ಅಂತ ಅಂದ್ಕೊಂಡಿದ್ವಿ, ಆ ಲೈಫಲ್ಲಿ ಬದುಕಿನಲ್ಲಿ ಬಹಳ ಮುಖ್ಯ ಬೇಸಿಕ್ ಅವಶ್ಯಕತೆ ಏನು ಅಂತಂದರೆ, ನಮಗೆಲ್ಲ ಗೊತ್ತಿದೆ, ರೋಟಿ ಕಪಡ ಅವ್ರ ಮಕಾನ್ ಅಂತಂದರೆ ಒಂದು ತುತ್ತು ಅನ್ನ, ಮಾನ ಮುಚ್ಚೋದಕ್ಕೆ ಬಟ್ಟೆ, ತಲೆ ಮೇಲೆ ಒಂದು ಸೂರು. ಇದು ಬೇಸಿಕ್. ನನ್ನ ಬದುಕು ನಾನು ಸ್ವಲ್ಪ ಇರೋದರಲ್ಲಿ ನೆಮ್ಮದಿಯಾಗಿರಬೇಕು ಅಂತಂದರೆ ಹಸಿವೆ ಅಂತ ಆದಾಗ ಒಂದು ಅನ್ನ ಸಿಗಬೇಕಪ್ಪ. ನನಗೇನು ಸೂಟು ಬೀಟು ಬೇಡ, ಮಾನ ಮರ್ಯಾದೆ ಮುಚ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬಟ್ಟೆ, ಒಂದು ಅಂಗೈಗಲ ವಸ್ತ್ರ ಅಂತ ಹೇಳ್ತೇವೆ. ಹಾಗೆ ಮಲ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕಪ್ಪ. ಇದಿಷ್ಟಿದ್ರೆ ಮನುಷ್ಯ ಹಿ ಕ್ಯಾನ್ ಸರ್ವೈವ್. ಸೊ ಮನುಷ್ಯನ ಬೇಸಿಕ್ ಅವಶ್ಯಕತೆ ಅಂತಂದರೆ ಹೊಟ್ಟೆಪಾಡು, ಒಂಚೂರು ಬಟ್ಟೆ, ಒಂದು ಕಡೆ ಮಲಗೋದಕ್ಕೆ ಜಾಗ. ಆದರೆ ಅವನು ಹುಟ್ಟಿದ ಮೇಲೆ ಈ ಒಂದು ಬೇಸಿಕ್ ಅವಶ್ಯಕತೆಗಳು ಇದೆ ಅಂತಂದರೆ ದಟ್ ಈಸ್ ನಾಟ್ ದಿ ಎವ್ರಿಥಿಂಗ್ ಆಫ್ ದಿ ಲೈಫ್. ನನಗೆ ಊಟ ಸಿಗ್ತಾ ಇದೆ, ಏನೋ ಒಂದು ಬಟ್ಟೆ ಹಾಕೋತೀನಿ, ಎಲ್ಲೋ ಹೋಗಿ ಮಲ್ಕೋತೀನಿ, ದಟ್ ಈಸ್ ನಾಟ್ ಲೈಫ್. ಲೈಫಲ್ಲಿ ಅದು ಬೇಕು, ಅದು ಬಹಳ ಮುಖ್ಯ. ಯಾಕೆಂದರೆ ಟು ಸರ್ವೈವ್, ಆ ಬದುಕು ಮುಂದುವರಿಬೇಕು, ನಿನ್ನಲ್ಲಿ ಪ್ರಾಣ ಇರಬೇಕು,
ನೀನು ಮತ್ತೆ ಏನೋ ಒಂದು ಮಾಡಬೇಕು ಅಂತ ಅಂದಾಗ ನೀನು ಬದುಕಿರಬೇಕು ಅನ್ನೋದಕ್ಕೆ ಒಂದು ತುತ್ತು ಅನ್ನ, ಒಂದು ಸ್ವಲ್ಪ ಬಟ್ಟೆ, ಒಂದು ಕಡೆ ಮಲ್ಕೊಳ್ಳೋದಕ್ಕೆ ಜಾಗ, ದಟ್ ಈಸ್ ಓಕೆ. ಬಟ್ ಅಷ್ಟು ಸಿಕ್ಕಿದೆಯಲ್ಲ, ದಟ್ ಈಸ್ ನಾಟ್ ಎವ್ರಿಥಿಂಗ್. ಅದನ್ನು ಇಟ್ಕೊಂಡು ನೀನು ಮತ್ತಷ್ಟು ಬೇರೆ ಇದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಜೀವನದಲ್ಲಿ ಇಷ್ಟು ಮಾತ್ರ ಇದ್ದರೆ ಸಾಲದು, ಅದು ಒಂದು ಅಂಶ ಅಷ್ಟೇ. ಅದಾದ ಮೇಲೆ ನಾವು ಈ ಬದುಕಿನಲ್ಲಿ ಗಳಿಸ್ಕೋಬೇಕಾಗಿರೋಂತಹದ್ದು ಸಾಕಷ್ಟು ಇರುತ್ತೆ. ಅದರಿಂದ ಒಬ್ಬ ಮನುಷ್ಯ ಇಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತಂದರೆ ಊಟಕ್ಕಾಗಿ ಅವನು ಹುಟ್ಟಿ ಬಂದಿಲ್ಲ, ಒಂದು ತುಂಡು ಬಟ್ಟೆಗಾಗಿ ಅವನು ಹುಟ್ಟು ಬಂದಿಲ್ಲ, ಅಥವಾ ನಿದ್ದೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಅವನು ಜನ್ಮವನ್ನು ತಗೊಂಡು ಬಂದಿಲ್ಲ. ಅವನು ಬಂದಿದ್ದರಿಂದ ಇವೆಲ್ಲ ಅವಶ್ಯಕತೆ. ಬಂದು ಇದಿಷ್ಟು ಸಿಕ್ಕಾದ ಮೇಲೆ ಇಷ್ಟಕ್ಕೆ ಅವನು ತೃಪ್ತಿ ಪಟ್ಕೋಬಾರದು. ಅವನು ಸಾಧನೆ ಮಾಡಬೇಕಾಗಿರುವಂತಹದ್ದು ಬಹಳಷ್ಟಿದೆ, ಗಳಿಸಬೇಕಾಗಿರುವಂತಹದ್ದು ಸಾಕಷ್ಟಿದೆ. ಸೊ ಹೀಗೆ ಹೇಳಿದಾಗ ಮನುಷ್ಯ ಜನ್ಮವೇ ಸಿಕ್ಕಿದೆ ಅಂತಂದ ಮೇಲೆ ಅಲ್ಲಿ ಬಹಳ ಉನ್ನತವಾದ ಒಂದು ಉದ್ದೇಶನೇ ಇರುತ್ತೆ. ನಮಗೆ ಒಂದು ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಕ್ಕಿರುವಂತಹದ್ದು, ಈ ರೀತಿ ನಾವು ಹುಟ್ಟಿದ್ದೀವಿ ಅನ್ನುವಂತಹದ್ದು ಒಂದು ಕರ್ಮಫಲದ ಕಾರಣವೇ ಆಗಿದ್ರೂ ಕೂಡ ಹುಟ್ಟಿದ ನಂತರದಲ್ಲಿ ನಾನು ಯಾಕೆ ಹುಟ್ಟಿದೆ ಅನ್ನುವಂತಹ ಉದ್ದೇಶವನ್ನು ತಿಳ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಸೊ ಬೇಸಿಕ್ ನೀಡ್ಸ್ ನನಗೆ ಮುಗಿದಿದೆ, ದಟ್ ಮೀನ್ಸ್ ಯಾವ ಕ್ಷಣದಲ್ಲಿ ನಿನ್ನ ಬೇಸಿಕ್ ನೀಡ್ಸ್ ಮುಗೀತು ಅಂತ ನಿಂಗೆ ಅನಿಸಿದೆ, ನೆಕ್ಸ್ಟ್ ಮೂಮೆಂಟಿಂದ ಯುವರ್ ಲೈಫ್ ಸ್ಟಾರ್ಟ್ಸ್. ಸೊ ಜೀವನ ಅಲ್ಲಿಂದ ಮತ್ತಷ್ಟು ಮುಂದಕ್ಕೆ ಸಾಗಿಸಬೇಕು. ಜೀವನದ ಗಾಡಿಯನ್ನು ನೀನು ಓಡಿಸಬೇಕು. ಇನ್ಫ್ಯಾಕ್ಟ್ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ, ಆಧ್ಯಾತ್ಮದ ಬದುಕು ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ. ಈ ಒಂದು ಆಧ್ಯಾತ್ಮದ ಬದುಕು ನನ್ನದಾಗಬೇಕು ಅಂತಂದರೆ ಪರಿಪಕ್ವವಾದ ಮನಸ್ಸು ನನಗೆ ಇರಬೇಕು. ಪಕ್ವವಾದ ಮನಸ್ಸಿಗೆ ಮಾತ್ರ ಸ್ಪಿರಿಚುಯಾಲಿಟಿ ಈಸ್ ಪಾಸಿಬಲ್. ಆದ್ದರಿಂದ ಇದರ ನಡುವೆ ಕೂಡ ಒಂದು ಜೀವನ ಅನ್ನುವಂತಹದ್ದಿದೆ, ಬದುಕಿನ ಅವಶ್ಯಕತೆ ಆಗಿದೆ. ಸ್ಪಿರಿಚುಯಾಲಿಟಿಗೆ ಇನ್ನೂ ಮನಸ್ಸು ಪಕ್ವವಾಗಿಲ್ಲ. ಇನ್ ಬಿಟ್ವೀನ್ ದಿಸ್, ಆಫ್ಟರ್ ದ ಬೇಸಿಕ್ ನೀಡ್ಸ್ and before the mind is getting the maturity state, in that gap there is a life. That life you have to lead. ಆ ಒಂದು ಜೀವನವನ್ನು ನೀನು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಆಧ್ಯಾತ್ಮ ಯಾವಾಗ ನನ್ನನ್ನು ಗುರುತಿಸಿ ನನ್ನ ಹತ್ರ ಮಾತ್ರ ಕರೆಯುತ್ತೆ, ಕೈ ಬೀಸಿ ಕರೆಯುತ್ತೆ ಅಂತಂದರೆ ಆಫ್ಟರ್ ಯುವರ್ ಬೇಸಿಕ್ ನೀಡ್ಸ್. ನೀನು ಲೋಕದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿ ಅನೇಕ ಅನುಭವಗಳನ್ನು ನೀನು ತಿಳ್ಕೊಂಡ್ಮೇಲೆ ಇದು ಇಷ್ಟೇನಾ, ಲೈಫ್ ಅಂದರೆ ಈ ಥರನಾ, ಈ ಜೀವನ ಬೇಡ, ಇದಕ್ಕಿಂತ ಉನ್ನತವಾದ ಆಧ್ಯಾತ್ಮ ಜೀವನನ ನನಗೆ ಬೇಕು ಅಂತ ಅದು ಅನ್ನಿಸ್ಬೇಕು ಅಂತಂದರೆ ಆ ಲೋಕದಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಅಂತ ಏನಿರುತ್ತೆ, ಅನೇಕ ಹೊಡೆತಗಳು ಮೇಲಿಂದ ಮೇಲೆ ನಮಗೆ ಬೀಳುತ್ತೆ. ಈ ಎಲ್ಲ ಹೊಡೆತಗಳು, ಈ ಎಲ್ಲ ಅನುಭವಗಳು, ಲೌಕಿಕದಲ್ಲಿ ಸಿಕ್ಕಂತಹ ಕಷ್ಟ, ಸುಖ, ನೋವು, ನಲಿವು ಇವೆಲ್ಲವೂ ಪರಿಚಯವಾದ ಮೇಲೆ ಇದು ಯಾವುದೂ ಶಾಶ್ವತ ಅಲ್ಲ. ಜೀವನದಲ್ಲಿ ನಾನು ಕಂಡಂತಹ ಸುಖ ಅದು ಕೂಡ ತುಂಬ ದಿವಸ ನನ್ನ ಹತ್ರ ಇರಲಿಲ್ಲ. ನಾ ಕಂಡ ಕಷ್ಟ ಅದು ಕೂಡ ತುಂಬ ಹೊತ್ತಿರಲಿಲ್ಲ. ಕಷ್ಟ ಬಂತು, ಕಷ್ಟ ಹೋಯಿತು, ಸುಖ ಬಂತು, ಸುಖ ಹೋಯಿತು, ಆರೋಗ್ಯ ಬಂತು, ಆರೋಗ್ಯ ಹೋಯಿತು. ಏನಿದು? ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್ ಇನ್ ದಿಸ್ ಲೈಫ್? ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಎಲ್ಸ್, ನಾಟ್ ಟು ಎಕ್ಸ್ಪೀರಿಯನ್ಸ್ ಎಗೇನ್ ಆ್ಯಂಡ್ ಅಗೇನ್ ಕಷ್ಟ ಸುಖ. ಕ್ಷಣಕಾಲ ಕಷ್ಟ, ಕ್ಷಣಕಾಲ ಸುಖ, ಇದನ್ನು ನಾನು ಮಾಡ್ತಾನೇ ಇರಬೇಕಾದರೆ ಇಂದು ಬಂದು ಮುಗಿದು ಹೋಗುವಂತಹ ಪ್ರತಿ ಅನುಭವಗಳ ಜೊತೆಗೆ ನಾನು ಸಾಗಬೇಕಾ? ನೋ, there must be something else. Now I am prepared. I will quit this. ಈ ಲೌಕಿಕ ಜೀವನ ನನಗೆ ಬೇಡ. There is something, ಒಂದಿದೆ. Let me find a guru. Now I am prepared.
ಯಾವಾಗ ಒಬ್ಬ ವ್ಯಕ್ತಿ ಆಧ್ಯಾತ್ಮದ ಬದುಕಿಗೆ ತನ್ನನ್ನು ತಾನು ಸಿದ್ಧ ಮಾಡ್ಕೋತಾನೆ, he need not wait for the Guru comes there. He comes there. If you are prepared, Guru will come there. ಸೊ ಅದರಿಂದ ಅನೇಕ ಲೌಕಿಕ ಅನುಭವಗಳ ನಂತರ ಅದರಿಂದ ಹುಟ್ಟಿ ಬಂದ ಮನುಷ್ಯನ ಮತ್ತೊಂದು ಮುಖ್ಯವಾದ ಉದ್ದೇಶ ಅಂತಂದರೆ, ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಲೈಫ್. ಈ ಲೈಫಲ್ಲಿ ಏನೋ ಒಂದು ಬೇರೆ ಇದೆ, ಒಂದು ಉದ್ದೇಶ ಇದೆ. ನಾವು ಭಗವಂತನನ್ನು ಅನೇಕ ಹೆಸರುಗಳಿಂದ ಕರಿತೀವಿ. ಪ್ರೀತಿಯೇ ದೇವರು ಅಂತ ಹೇಳ್ತೀವಿ, ಒಲುವೇ ದೇವರು ಅಂತ ಕೂಡ ಹೇಳ್ತೀವಿ. ದೇವರು ಅಂತಂದ್ರೆ ಏನಿಲ್ಲ, ಗಾಡ್ಲಿನೆಸ್, ಅದೊಂದು ಡಿವಿನಿಟಿ. ಆ ಡಿವಿನಿಟಿಯ ಅನುಭವ ಎಲ್ಲಿ ಆಗತ್ತೆ ಅಂತಂದರೆ, ವೇರ್ ದೆರ್ ಈಸ್ ಲವ್, ಎಲ್ಲಿ ಆ ಒಂದು ಪ್ರೀತಿ ಅನ್ನುವಂತಹದ್ದಿರುತ್ತೆ, ಆ ಪ್ರೀತಿಯ ಜೊತೆಯಲ್ಲಿ ಡಿವಿನಿಟಿ ಈಸ್ ದೇರ್. ಸೊ ವೆನ್ ಯು ರೆಕಗ್ನೈಸ್ ದಿ ಪ್ರೀತಿ, ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ರೆಕಗ್ನೈಸ್ ದಿ ಡಿವಿನಿಟಿ ಆಲ್ಸೋ. ಸೊ ಜೀವನದಲ್ಲಿ ಮುಖ್ಯವಾಗಿ ನಾನು ನೋಡಬೇಕಾಗಿರುವಂತಹದ್ದೀಗ ಪ್ರೀತಿ. ಆದ್ದರಿಂದ ಇಲ್ಲಿವರೆಗೆ ಒಬ್ಬಂಟಿತನ ಆ ವ್ಯಕ್ತಿಗೆ ಕಾಯ್ತಾ ಇತ್ತು. ಅವನಿಗೆ ಅಣ್ಣ ಇರಲಿಲ್ಲ, ತಮ್ಮ ಇರಲಿಲ್ಲ, ಅಪ್ಪ ಇರಲಿಲ್ಲ, ಯಾರೂ ಇರಲಿಲ್ಲ. ಅವನು ಯಾರನ್ನೂ ನೋಡ್ತಾ ಇರಲಿಲ್ಲ, ಯಾರನ್ನೂ ಸೇರಿಸ್ತಿರ್ಲಿಲ್ಲ, ಯಾರ ಹತ್ರನೂ ಬರ್ತಿರ್ಲಿಲ್ಲ. ಒಬ್ಬಂಟಿಯಾಗಿದ್ದು ಇದ್ದು ಅವನಿಗೆ ಒಂಟಿತನ ಅನ್ನುವಂತಹದ್ದು ಕಾಡ್ತಾ ಇತ್ತು. ಹಸುವಾದಾಗಂತೂ ತನ್ನ ಸಿಗತ್ತೆ, ಎಲ್ಲೋ ಮಲ್ಕೋತೀನಿ, ಇಷ್ಟೇ ಅಲ್ಲ ಏನೋ ಬೇರೆ ಇದೆ ಅಂತ ಅವನಿಗೆ ಅನ್ನಿಸ್ತು. ಆಗ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲವ್. ಅವನು ಮುಖ್ಯವಾಗಿ ಆ ಸಮಯದಲ್ಲಿ ಆ ವ್ಯಕ್ತಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ನನಗೆ ಏನೇನು ಮಿಸ್ ಆಗಿದೆ ಅಂತಂದರೆ, ಮುಖ್ಯವಾಗಿ ನನಗೆ ಮಿಸ್ ಆಗಿರುವಂತಹದ್ದೇ ಪ್ರೀತಿ. ನನ್ನನ್ನು ಯಾರೂ ಪ್ರೀತಿಸ್ತಾ ಇಲ್ಲ, ನಾನು ಯಾರನ್ನೂ ಪ್ರೀತಿಸ್ತಾ ಇಲ್ಲ. ಸೊ ಪ್ರೀತಿ ಬೇಕು, ಪ್ರೀತಿ ಕೊಡಬೇಕು, ಎರಡೂ ಕೂಡ ಅವನಿಗೆ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ನಾ ಯಾರನ್ನಾದರೂ ಪ್ರೀತಿ ಮಾಡಬೇಕು, ನನ್ನ ಜೊತೆ ಒಬ್ಬರು ಇರಬೇಕು, ನನಗೆ ಒಂದು ಸಂಗಾತಿ ಬೇಕು ಅನ್ನುವಂತಹ ತವಕ ಆ ವ್ಯಕ್ತಿಯಲ್ಲಿ ಹುಟ್ಟತ್ತೆ. ಆ ವ್ಯಕ್ತಿಯಲ್ಲಿ ಹುಟ್ಟತ್ತೆ ಅಂತಂದರೆ, ವ್ಯಕ್ತಿಯ ಹೃದಯದಲ್ಲಿ ದಟ್ ಕ್ರೇವಿಂಗ್, ಹೃದಯದ ಕೂಗು ಅದು. ಆ ವ್ಯಕ್ತಿ ನನಗೆ ಒಂದು ಸಂಗಾತಿ ಬೇಕು ಅಂತ ಹೇಳ್ತಾ ಇಲ್ಲ, ಅವನ ಹೃದಯದಲ್ಲಿ ಆ ಹೃದಯದ ಕೂಗು ಪ್ರೀತಿಗಾಗಿ, ಒಂದು ಸಂಗಾತಿಗಾಗಿ, ನನ್ನನ್ನು ಯಾರೋ ಒಬ್ಬರು ಪ್ರೀತಿಸಬೇಕು ಅಥವಾ ನಾನು ಒಬ್ಬರನ್ನ ಪ್ರೀತಿಸಬೇಕು ಅನ್ನುವಂತಹದ್ದು ಅವನಲ್ಲಿ ಹುಟ್ಟತ್ತೆ, ಆ ಪ್ರೀತಿ ಹುಟ್ಟತ್ತೆ. ಸೊ ಅದಕ್ಕೆ ಹೃದಯ ಅಂತಂದರೆ ಯಾವಾಗಲೂ ಅದು ಪ್ರೀತಿಗಾಗಿ ಹಂಬಲಿಸ್ತಾ ಇರುತ್ತೆ. ಸೊ ನಮ್ಮ ಸಮಾಜದಲ್ಲಿ ನಮ್ಮ ಆಶ್ರಮ ಧರ್ಮ ಇರಬಹುದು, ನಮ್ಮ ಆಚರಣೆ, ನಮ್ಮ ಇಲ್ಲಿ ಸಮಾಜದ ವ್ಯವಸ್ಥೆ ಕೂಡ ಈ ರೀತಿಯೆಲ್ಲ ಇದೆ. ಯಾವಾಗ ಒಬ್ಬ ಮನುಷ್ಯ ಈ ಒಂದು ಹಂತಕ್ಕೆ ಬರ್ತಾನೆ, ಆಗ ಅವನು ಆ ಕ್ಷಣದಲ್ಲಿ ತನ್ನ ಜೀವನದ ದಿಕ್ಕನ್ನು ಬದಲಾಯಿಸಿಕೊಳ್ಳದೆ ಹೋದರೆ, ಹಿ ಫೀಲ್ಸ್ ದ ಲೈಫ್ ಈಸ್ ವೆರಿ ಡ್ರೈ. ಲೈಫ್ ಈಸ್ ವೆರಿ ಡ್ರೈ. ಈ ಲೈಫ್ಗೆ ಅರ್ಥನೇ ಇಲ್ಲ, ಇಟ್ ಈಸ್ ಮೀನಿಂಗ್ಲೆಸ್ ಲೈಫ್. ಲೈಫ್ ಈಸ್ ಎಂಟಿ, ಲೈಫ್ ಈಸ್ ವೇಸ್ಟ್. ಈ ರೀತಿಯಲ್ಲಿ ಮನಸ್ಸು ದುರ್ಬಲವಾಗಿ ಹೋಗುತ್ತೆ. ಇಂತಹದ್ದನ್ನು ದುರ್ಬಲವಾದ ಮನೋಸ್ಥಿತಿ ಅಂತ ಕರೀತಾರೆ, ಆರ್ ಡಿಪ್ರೆಷನ್ ಅಂತ ಕರೀತಾರೆ. ಸೊ ನಮ್ಮ ಸಮಾಜದಲ್ಲಿ ದೇರ್ ಇಸ್ ಎ ಕಲ್ಚರ್, ಒಂದು ವ್ಯವಸ್ಥೆ ನಿರ್ಮಾಣವಾಗಿ ಹೋಗಿದೆ, ಬಹಳ ಹಿಂದಿನಿಂದ ಬಂದಿರುವಂತಹ ಒಂದು ವ್ಯವಸ್ಥೆ. ಅದೇನು ಮಾಡುತ್ತೆ ಅಂತಂದರೆ, ಯಾವ ವ್ಯಕ್ತಿ ವೆನ್ ಹಿ ಅಟೈನ್ಸ್ ಮೆಜಾರಿಟಿ, ಆ ಮೆಜಾರಿಟಿ ಏಜ್ ಅನ್ನುವಂಥದ್ದನ್ನು ಮುಟ್ತಾನೆ ಮತ್ತು ಅವನು ಸಂಪಾದನೆಯನ್ನು ಮಾಡ್ತಾ ಇದ್ದಾನೆ. ಎರಡೂ ಕ್ವಾಲಿಫಿಕೇಶನ್. ಒಂದು, ಹಿ ಮಸ್ಟ್ ಬಿ ಮೇಜರ್. ನಂಬರ್ 2, ಹಿ ಈಸ್ ಅರ್ನಿಂಗ್. ಸೊ ಅವನು ಯೋಗ್ಯವಾದ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡ್ತಾ ಇದ್ದಾನೆ, ಅವನು ವಯಸ್ಕನಾಗಿದ್ದಾನೆ ಅಂತಂದಾಗ ಅವನಿಗೆ ಮದುವೆಯ ಪ್ರಪೋಸಲನ್ನು ಹೇಳ್ತಾರೆ, ನೀನು ಗೃಹಸ್ಥಾಶ್ರಮಕ್ಕೆ ಬರಬಹುದು. ಸೊ ಇಲ್ಲಿವರೆಗೆ ಆ ವ್ಯಕ್ತಿಗೆ ಪ್ರೀತಿ ಅಂತಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಯಾರನ್ನೂ ಹತ್ರ ಇಟ್ಕೋತಾ ಇರಲಿಲ್ಲ, ಯಾರನ್ನೂ ಯಾರ ಹತ್ರನೂ ಅವನು ಹೋಗ್ತಾ ಇರಲಿಲ್ಲ. ಈಗ ಹೀ ಸ್ಟಾರ್ಟ್ಸ್, ಯಾವಾಗ ಅವನಿಗೆ ಸಮಾಜ ಒಂದು ಪರ್ಮಿಷನ್ ಕೊಡ್ತು, ವ್ಯವಸ್ಥೆ ಅವನನ್ನು ಆ ರೀತಿ ಗುರುತಿಸಿ
ಅವನು ಯೋಗ್ಯನಾಗಿದ್ದಾನೆ, ಸಂಪಾದನೆ ಮಾಡ್ತಾ ಇದ್ದಾನೆ, ಅವನು ವಯಸ್ಕನಾಗಿದ್ದಾನೆ, ಸೊ ಅವನು ಗೃಹಸ್ಥನಾಗ್ಬೋದು ಅಂತ ಹೇಳಿ ಅವನಿಗೆ ಮದುವೆ ಅನ್ನುವಂತಹದ್ದು ಒಂದು ಆಯಿತು ಅಂತಂದರೆ ದೇರ್ ಹೀ ಸ್ಟಾರ್ಟ್ಸ್ ಲವಿಂಗ್ ಹಿಸ್ ಫ್ಯಾಮಿಲಿ. ಅಲ್ಲಿವರೆಗೆ ಇಲ್ಲದೆ ಇದ್ದಂತಹ ಪ್ರೀತಿ ಎನ್ನುವಂತಹದ್ದು ಯಾವಾಗ ಅವನು ಆ ಗೃಹಸ್ಥ ಧರ್ಮಕ್ಕೆ ಬರ್ತಾನೆ, ಅಲ್ಲಿ ನನ್ನ ಸಂಸಾರ ಅನ್ನುವಂತಹದ್ದು ಒಂದು, ಅಲ್ಲಿವರೆಗೆ ನಾನು ಅನ್ನೋದೇ ಅವನಿಗೆಲ್ಲ ಆಗಿತ್ತು. ಅದು ಎಲ್ಲನೂ ಆಗಿರಲಿಲ್ಲ, ಎಲ್ಲವನ್ನ ಅವನಿಂದ ಕಿತ್ಕೊಂಡಿತ್ತು. ಸೊ ಯಾವಾಗ ಅವನಿಗೆ ಒಂದು ಆ ಪ್ರೀತಿಯನ್ನು ಹೆಸರಲ್ಲಿ, ಆ ಮದುವೆಯನ್ನು ಹೆಸರಲ್ಲಿ ಒಂದು ಸಂಸಾರ ಅನ್ನುವಂತಹದ್ದು ಪ್ರಾರಂಭವಾಗುತ್ತೆ, ದೆನ್ ಹಿ ಸ್ಟಾರ್ಟ್ಸ್ ಲವಿಂಗ್ ಹಿಸ್ ಫ್ಯಾಮಿಲಿ, ದಟ್ ಈಸ್ ವೈಫ್. ಆಮೇಲೆ ಸಂಸಾರ ಬೆಳೆದಂಗೆ ಮಕ್ಕಳಾಗುತ್ತೆ, ಹಿ ಸ್ಟಾರ್ಟ್ಸ್ ಲವಿಂಗ್ ಚಿಲ್ಡ್ರನ್ ಆಲ್ಸೋ. ಆದರೆ ಇಲ್ಲಿ ಆಗಿರೋದಾದರೂ ಏನಾಯಿತು ಹಾಗಾದ್ರೆ ಇಲ್ಲಿ? ಇದೆಲ್ಲ ಒಂದು ಕತೆ. ಅವನು ಒಂಟಿಯಾಗಿದ್ದ, ಸಂಪಾದನೆ ಮಾಡ್ದ, ಅವನು ಯಾರ ಹತ್ರ ಸೇರ್ಕೋತಾ ಇರಲಿಲ್ಲ, ಇಟ್ಸ್ ಆಲ್ ಸ್ಟೋರಿ, ಓಕೆ. ಬಟ್ ಅವನು ಮದುವೆ ಮಾಡ್ಕೊಂಡ್ಮೇಲೆ, ಸಂಸಾರಕ್ಕೆ ಬಿದ್ದ ಮೇಲೆ ಸಂಸಾರವನ್ನು ಪ್ರೀತಿಸ್ತಾ ಇದ್ದಾನೆ, ಹೆಂಡತಿ ಮಕ್ಕಳನ್ನು ಪ್ರೀತಿಸುವಂತೆ ಆಗಿದ್ದಾನೆ ಅಂತಂದರೆ ವಾಟ್ ಹ್ಯಾಸ್ ಆ್ಯಕ್ಚುಲಿ ಹ್ಯಾಪನ್ಡ್ ಇನ್ ಹಿಮ್? ಎಕ್ಸ್ಪ್ಯಾನ್ಷನ್, ಐಡೆಂಟಿಫಿಕೇಶನ್ ಅನ್ನುವಂತಹದ್ದು ಎಕ್ಸ್ಪ್ಯಾನ್ಷನ್. ಅಲ್ಲಿಯವರೆಗೆ ಒಬ್ಬನೇ ಅಂತ ಅಂದ್ಕೊಂಡಿದ್ದ. ಸೊ ನೌ ಹಿ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಹಿಸ್ ಐಡೆಂಟಿಫಿಕೇಶನ್ ವಿತ್ ವೈಫ್ ಆ್ಯಂಡ್ ಚಿಲ್ಡ್ರನ್. ಅಲ್ಲಿಯವರೆಗೆ ಒಬ್ಬನೇ ಆಗಿದ್ದ ಅವನಿಗೆ ಈಗ ಸುತ್ತಮುತ್ತ ಅವನಿಗಾಗಿ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾಳೆ, ಬಂಧುಗಳಿದ್ದಾರೆ, ಸ್ನೇಹಿತರು ಬಂದರು, ಹೆಂಡತಿಯ ಸ್ನೇಹಿತರು, ಮಕ್ಕಳ ಸ್ನೇಹಿತರುಗಳು, ಹೀಗೆ ಅವನ ಪ್ರಪಂಚ ದೊಡ್ಡದಾಗ್ತಾ ಬರುತ್ತೆ. ಸೊ ಹಲವರಿಗಾಗಿ ಬದುಕಲು ಪ್ರಾರಂಭ ಮಾಡ್ತಾನೆ. ಇಲ್ಲಿಯವರೆಗೆ ಒಬ್ಬನೇ ಇದ್ದ ವ್ಯಕ್ತಿ ಈಗ ಹಲವರಿಗಾಗಿ ಬದುಕ್ತಾನೆ. ಹಲವರಿಗಾಗಿ ಅಂತಂದಾಗ ನನ್ನ ಸಂಪಾದನೆ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ, ನಮ್ಮನ್ನು ನೋಡೋದಕ್ಕೆ ಹೆಂಡತಿ ಕಡೆಯ ಸಂಬಂಧಿಗಳು ಬರ್ತಾರೆ, ಮಕ್ಕಳ ಸ್ನೇಹಿತರು ಬರ್ತಾರೆ, ಇನ್ಯಾರೋ ಬರ್ತಾರೆ. ಸೊ ಎಲ್ಲರಿಗಾಗಿ ನಾನು ಹಣವನ್ನು ಸಂಪಾದನೆ ಮಾಡಬೇಕು, ಎಲ್ಲರಿಗಾಗಿ ನಾನು ಬದುಕಬೇಕು, ಎಲ್ಲರ ಜೊತೆ ಬದುಕಬೇಕು ಅನ್ನುವಂತಹ ಒಂದು ಧ್ಯೇಯವನ್ನು ಬೆಳೆಸ್ಕೊಳ್ಳುವಂತಹ ಪ್ರಿಪರೇಷನ್ ಅವನಲ್ಲಿ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲರೂ ನನ್ನವರು ಅನ್ನೋ ಒಂದು ಭಾವನೆ ಅವನಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದರ ಮಧ್ಯದಲ್ಲಿ ಅವನು ಏನೇನು ಕಲಿತಾನೆ ಅಂತಂದರೆ, ಅಪ್ಪಿತಪ್ಪಿ ಈ ಒಂದು ಸಂಸಾರದಲ್ಲಿ ಯಾವುದೇ ಒಂದು ಸಣ್ಣ ತಪ್ಪು ಅನ್ನುವಂತಹದ್ದು ನಡೆದಾಗ ತಪ್ಪು ಮಾಡಿದಂತಹ ವ್ಯಕ್ತಿಗಳನ್ನು ಕ್ಷಮಿಸುವ ಮೂಲಕ ಅವನಲ್ಲಿ ಕ್ಷಮಾಗುಣ ಅನ್ನುವಂತಹದ್ದು ಕೂಡ ಬೆಳೆಯುತ್ತೆ. ಸೊ ದ ಗ್ರೇಟೆಸ್ಟ್ ಬೆನಿಫಿಟ್ ಅಂತಂದರೆ ಐಡೆಂಟಿಫಿಕೇಶನ್, ಎಕ್ಸ್ಪ್ಯಾನ್ಷನ್ ಆಫ್ ದ ಐಡೆಂಟಿಫಿಕೇಶನ್. ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ ಅಂತ ಏನು ಅಂತಂದರೆ ಹೃದಯ ಶ್ರೀಮಂತಿಕೆ. ಹೃದಯ ಶ್ರೀಮಂತಿಕೆ. he can accommodate so many people in his heart. ಸೊ ತನ್ನ ಸಂಸಾರದ ಕೆಲವೇ ಮಂದಿಗಳೊಂದಿಗೆ ತನ್ನನ್ನು ಗುರುತಿಸಿಕೊಂಡ ಕಾರಣ ಇಷ್ಟೊಂದು ನನ್ನ ಹೆಂಡತಿ ಮಕ್ಕಳು ಅವ್ರ ಫ್ರೆಂಡ್ಸು, ನನ್ನ ಮಕ್ಕಳು ಫ್ರೆಂಡ್ಸು, ಇವರಿಷ್ಟಿಂದನೇ ನನಗೆ ಇಷ್ಟೊಂದು ಸಂತೋಷ ಸಿಗ್ತಾ ಇದೆಯಲ್ಲ, ಒಂದು ವೇಳೆ ನಾನು ಮತ್ತೊಂದು ಹೆಜ್ಜೆಯನ್ನು ಮುಂದುವರಿಸಿ ಇನ್ನಷ್ಟು ಜನ ಸ್ನೇಹಿತರು, ನೆಂಟರುಗಳು, ಬಂಧುಗಳು, ಸೊಸೈಟಿಯಲ್ಲಿ ಎಲ್ಲರೊಂದಿಗೆ ನಾನು ಸ್ನೇಹವನ್ನು ಬೆರೆಸ್ಕೊಂಡು ಎಲ್ಲರನ್ನೂ ನನ್ನವರು ಅಂತ ನಾನು ಏನಾದ್ರು ತಿಳ್ಕೊಂಡ್ರೆ ನನಗೆ ಮತ್ತೆ ಎಷ್ಟು ಸಂತೋಷ ಸಿಗಬಹುದು ಅನ್ನೋಂತಹದ್ದು ಅವನಿಗೆ ಗೊತ್ತಾಗುತ್ತೆ. ನಮ್ಮ ಸನಾತನ ಧರ್ಮ ಎಸ್ಪೆಷಲಿ ಗೃಹಸ್ಥಾಶ್ರಮಕ್ಕೆ ಯಾಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂತಂದರೆ, ನಮ್ಮ ವೇದಾಂತ ಹೇಳುತ್ತೆ ವಸುದೈವ ಕುಟುಂಬಕಂ ಅಂತ ಹೇಳುತ್ತೆ. ವಸುದ ಏವ ಕುಟುಂಬಂ. ವಸುದ ಅಂತಂದರೆ ದ ಎಂಟೈರ್ ಅರ್ತ್, ದ ಎಂಟೈರ್ ಭೂಮಿ. ಎಂಟೈರ್ ಭೂಮಿ ಈಸ್ ಒನ್ ಫ್ಯಾಮಿಲಿ. ಸೊ ಒನ್ ಫ್ಯಾಮಿಲಿನಲ್ಲಿ ನಾನಿದ್ದೀನಿ, ನೀವಿದ್ದೀರಾ, ಅವರಿದ್ದಾರೆ, ಇವರಿದ್ದಾರೆ, ಎಲ್ಲರೂ ಸೇರಿ ಇರುವಂತಹ ಒಂದೇ ಒಂದು ಫ್ಯಾಮಿಲಿ, ದಿಸ್ ವಸುದೈವ ಕುಟುಂಬಕಂ. ಸೊ ಇಲ್ಲಿ ಅಗ್ನಿವಿದ್ಯೆಗೆ ಬೇಕಾಗಿರುವಂತಹ ಮೆಂಟಲ್ ಆ್ಯಟಿಟ್ಯೂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಲ್ಲ ವಿಚಾರಗಳು ಬಂತು. ಸೊ ಹೌ ಟು ಇಂಪ್ರೂವ್ ದಟ್ ಮೆಂಟಲ್ ಆ್ಯಟಿಟ್ಯೂಡ್ ಅನ್ನೋದಕ್ಕೆ ಎಕ್ಸ್ಪ್ಯಾನ್ಷನ್, ಐಡೆಂಟಿಫಿಕೇಶನ್ ಅನ್ನೋ ಕಾನ್ಸೆಪ್ಟ್ ಬಂತು. ವಾಟ್ ಈಸ್ ದಟ್ ಎಕ್ಸ್ಪ್ಯಾನ್ಷನ್? ಐಡೆಂಟಿಫಿಕೇಶನ್ನ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋದು ಅಂತಂದರೆ ಏನು ಅಂತಂದರೆ ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವಂತಹದ್ದು. ಸೊ ದ ಎಂಟೈರ್ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ ಆ್ಯಂಡ್ ವಿ ಆರ್ ಆಲ್ ಒನ್. ವಸುದೈವ ಕುಟುಂಬಕಂ.
ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.